आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम् वेदव्यासगुणावास इत्याधीशसतां वशा मां निराशं गतक्लेशं कुर्वनाशं हरेशम् लक्ष्मीनारायणं नत्वा पूर्णबोधान् कुर्वन्नपि कुर्मः श्रीकृष्णगीतायाः भाष्यार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय अशोचानन्वशोचस्त्वं प्रज्ञावादांश्च भाषसे गतासून् अगतासूंश्च नाम शोचन्ति पंडिताः श्रीगुरुभ्यो नमः हरिः ओम् ತಾಮಸರ ಸ್ವಭಾವದ ಕುರಿತಾಗಿ ಭಗವಂತ ವಿಸ್ತಾರವಾಗಿ ತಿಳಿಸ್ತಾ ಬಂದ. ಸ್ವಭಾವ ಅಂತ ಶಬ್ದ ಕೇಳಿದಾಗ ಅದು ಬದಲಾವಣೆ ಆಗದಂತಹ ಅಂಶ ಅಂತ ನಮ್ಮ ಮನಸ್ಸಿಗೆ ತತ್ಕ್ಷಣದಲ್ಲೇ ಗೊತ್ತಾಗತ್ತೆ. ಅಂತಹ ತಾಮಸ ಸ್ವಭಾವದ ವ್ಯಕ್ತಿಗಳ ಕುರಿತಾದ ಪರಿಚಯ ಅಂತ ಒಂದು ಅರ್ಥದಲ್ಲಿ ತಿಳುಕಬಹುದಾದರೆ, ಇನ್ನೊಂದು ಅರ್ಥದಲ್ಲಿ ಸಜ್ಜನರೇ ಸಾತ್ವಿಕರೇ ಅವರಲ್ಲಿ ಹೊರಗಿನ ಪ್ರಭಾವದಿಂದಾಗಿ ಬರುವ ತಾಮಸಿ ಪ್ರವೃತ್ತಿ ಯಾವ್ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ಪರಮಾತ್ಮ ತಿಳಿಸ್ತಾ ಬರ್ತಾರೆ. ಉದ್ದೇಶ ಸಾತ್ವಿಕ ಅಂತಹ ದೌಷ್ಟ್ಯವನ್ನು ತನ್ನಲ್ಲಿದೆ ಅಂತ ಅವನು ಮನಗಂಡ ಪಕ್ಷದಲ್ಲಿ ಭಗವಂತನಿಗೆ ವಿಪ್ರಿಯವಾದ ಈ ಅಂಶ ನನ್ನಿಂದ ತೊಲಗಲಿ ಎನ್ನುವ ದೃಷ್ಟಿಯಿಂದ ಪ್ರಯತ್ನ ಪಡ್ತಾನೆ. ತಾಮಸನಿಗೆ ನಾವೇನು ಉಪದೇಶನೇ ಮಾಡುವಷ್ಟಿಲ್ಲ ಆದ್ದರಿಂದಾಗಿ ಅವನಿಗೋಸ್ಕರ ಇದು ಹೇಳಿದ್ದೇ ಅಲ್ಲ. ಉಪದೇಶ ಸಾತ್ವಿಕರಿಗೆ ದುಷ್ಟತನದ ಬಗ್ಗೆ ಮಾಡೋದು, ತಮ್ಮಲ್ಲಿರುವ ಅಥವಾ ತಮ್ಮಲ್ಲಿ ಬರಬಹುದಾದ ದೌಷ್ಟ್ಯದ ನಿವಾರಣೆಗೋಸ್ಕರ ಅಷ್ಟೇ. ಅದಕ್ಕೋಸ್ಕರವಾಗಿ ಕಲಿ ಪ್ರಭಾವಕ್ಕೆ ಒಳಗಾದ ಜನರಲ್ಲಿ ಕಲಿಯಲ್ಲಿ ಯಾವ ತಾಮಸತ್ವ ಸ್ವಾಭಾವಿಕವಾಗಿದೆಯೋ ಅವನು ಸಹವಾಸ ಮಾಡಿದ ತಪ್ಪಿಗೆ ಇವರಲ್ಲೂ ಅಂತಹ ತಾಮಸ ಪ್ರವೃತ್ತಿ ಉಂಟಾಗಬಹುದು. ಏನು ಹಾಗೆ ಆಗತ್ತೆ, ಅದನ್ನು ಮನಗಂಡು ಅದನ್ನು ಬಿಡಲಿ ಅನ್ನೋದಕ್ಕೆ ಬಹಳ ವಿಸ್ತಾರವಾಗಿ ಹೇಳ್ತಾ ಬಂದ. ಕ್ರಮವಾಗಿ ಒಂದೊಂದಾಗಿ ತಿಳಿಸ್ತಾ ಬಂದ. ಮೊದಲನೇದಾಗಿ ಸರಿತಪ್ಪುಗಳನ್ನು ಅವನು ತಿಳಿಲಿಕ್ಕೆ ಬಯಸಲ್ಲ. ಸರಿತಪ್ಪುಗಳನ್ನು ತಿಳಿದ್ರು ಅದರಂತೆ ನಡಿಲಿಕ್ಕೆ ಅವರ ಮನಸ್ಸು ಒಪ್ಪಲ್ಲ. ಮಡಿ ಮಾಡೋದು ಸರಿ, ಮೈಲಿಗೆಯಲ್ಲೇ ಸದಾ ಇರಬಾರದು ಅಂತ ಗೊತ್ತಿದ್ರು ಕೂಡ ಅವನು ಮಡಿ ಮೈಲಿಗೆ ಕಡೆ ತನ್ನ ಬುದ್ಧಿಯನ್ನು ಹಾಕಲ್ಲ. ಆಚಾರವಂತನಾಗಲ್ಲ. ಗೊತ್ತಿಲ್ಲದೆ ಏನು ಎಲ್ಲರಿಗೂ ಗೊತ್ತಿದೆ ಆಚಾರ ಅಂತ ಏನು, ಆಚಾರವಂತಿಕೆ ಹೇಗಿರುತ್ತೆ, ನಮ್ಮಲ್ಲಿ ಅದರ ರೂಢಿ ಸಾಧ್ಯವೋ ಅಸಾಧ್ಯವೋ. ಇಲ್ಲಿ ಸೋಂಬೇರ್ತನ ಅಂತ ಬಂದಾಗ ದೈಹಿಕ ಸೋಂಬೇರ್ತನ ಅನ್ನೋದಿರಲ್ಲ ಮನುಷ್ಯನಿಗೆ, ಅವನಿಗೆ ಮಾನಸಿಕ ಸೋಂಬೇರ್ತನ ಇರುತ್ತೆ. ಮನಸ್ಸು ಒಪ್ಪಲ್ಲ. ಕೆಲವೊಮ್ಮೆ ದೇಹ ಒಪ್ಪದೇ ಇದ್ದಾಗ, ಮನಸ್ಸು ಒಪ್ಪಿದಾಗ ಲೋಕ ಒಂದು ಅಶಕ್ತತನ ಅಂತ ಹೇಳುತ್ತೆ, ಇನ್ನೊಂದು ಶಕ್ತಿ ಇದ್ರೂ ಅವನು ಮಾಡಲಿಲ್ಲ ಅಂದ್ರೆ ಸೋಂಬೇರ್ತನ ಅಂತ ಅನ್ನತ್ತೆ. ಆದ್ರೆ ಇವನಿಗೆ ಭಗವಂತ ಏನು ವಿಧಾನ ಮಾಡಿದ ಕರ್ಮಗಳು ಅದರಲ್ಲಿ ಇವನಿಗೆ ಶಕ್ತಿ ಇಲ್ಲ ಅಂತಿಲ್ಲ.
ಶಕ್ತಿ ಇರೋದಕ್ಕೆ ಅಂತಹ ಮಾನವ ದೇಹವನ್ನು ಪರಮಾತ್ಮ ಅವನಿಗೆ ಕೊಟ್ಟಿದ್ದು. ಇನ್ನೊಂದು ವಿಷಯ, ನಾಶಕ್ಕೆ ಶಾಸ್ತ್ರ ಚೋದನ ಅಂತ. ಎಲ್ಲಾದರೂ ಶಾಸ್ತ್ರ ಒಂದು ಅಂಶವನ್ನು ವಿಧಾನ ಮಾಡಿದೆ ಅಂತಂದ್ರೆ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಶಕ್ತಿ ಇದೆ ಅಂತ ನೋಡಿಕೊಂಡೇ ವಿಧಾನ ಮಾಡಿರೋದು. ಅಧಿಕಾರಿ ಭೇದ ಇರುತ್ತೆ, ಇಲ್ಲ ಅನ್ನಲ್ಲ. ಅಂತಹ ಕೆಲಸಗಳನ್ನು ಕೂಡ ಒಂದು ವೇಳೆ ಸಾತ್ವಿಕನಾದ ವ್ಯಕ್ತಿ ಮಾಡದಿದ್ದಲ್ಲಿ, ದೇಹದಾರ್ಢ್ಯ ಮುಂತಾದವುಗಳು ಇದ್ದರೂ ಅವನು ತೊಡಗದೇ ಇದ್ದಾಗ, ಅದು ಯಾವ ಸೋಂಬೇರಿತನ? ಅದು ಮಾನಸಿಕ ಸೋಂಬೇರಿತನ ಅಷ್ಟೇ. ಮನಸ್ಸು ಒಪ್ತಾ ಇಲ್ಲ, ಮನಸ್ಸು ಆ ವಿಷಯಕ್ಕೆ ಬಗ್ಗುತ್ತಾ ಇಲ್ಲ. ಅವಾಗ ಏನದಕ್ಕೆ ಪರಿಹಾರ? ದೇಹಕ್ಕೆ ಸೋಂಬೇರಿತನ ಇದ್ದಾಗೇನು ಪರಿಹಾರನೋ, ಮನಸ್ಸಿಗೂ ಸೋಂಬೇರಿತನ ಇದ್ದಾಗಲೂ ಅದೇ ಪರಿಹಾರ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಮೊದಲು ಅಂದಿದ್ದೇನು, ಮನಸ್ಸಿಗೆ ಬಹಳ ತ್ರಾಸ ಆಗ್ತಾ ಇದೆ, ಯುದ್ಧ ಮಾಡಕ್ ಕಷ್ಟ ಆಗ್ತಾ ಇದೆ ಅಂತಂದಾಗ ದೇವರು ಏನೋ ಹೆಚ್ಚು ಉಪದೇಶ ಮಾಡದೆ ಅಂದಿದ್ದಿಷ್ಟೇ, ಶುದ್ಧಂ ಹೃದಯ ದೌರ್ಬಲ್ಯಂ ಚಕ್ಕೋತ್ತಿಷ್ಟ ಪರಂತಪ. ನಿನ್ನ ಹೃದಯ ದೌರ್ಬಲ್ಯ ಏನಿದೆ ಬಿಡು, ಅಷ್ಟೇ ಅವ್ರು ಹೇಳಿದ್ರು. ಆದ್ದರಿಂದ ಈ ದೌರ್ಬಲ್ಯ ಮನಸ್ಸಿಗೆ ಬರುತ್ತಲ್ಲ, ಅದು ಕೂಡ ತಮೋಗುಣದಿಂದಲೇ ಬರೋದು. ಇದೊಂದು ಸ್ವಾರಸ್ಯ. ನಮಗೇನು ಮನೋ ದೌರ್ಬಲ್ಯ ಬರುತ್ತೆ, ಅದು ಸತ್ಕಾರ್ಯಗಳನ್ನ ಮಾಡುವಾಗ ಏನು ಬರುತ್ತೆ, ಅದಕ್ಕೂ ಕಾರಣ ತಮೋಗುಣನೇ. ಆದ್ದರಿಂದ ಈ ತಮೋಗುಣ ನಮ್ಮಲ್ಲಿ ಬಂದು ಅದು ಹೆಚ್ಚಾಗಿ ಇಡೀ ಜಗತ್ತಿಗೆ ಅದು ರಾರಾಜಿಸುವ ಹಾಗೆ ಆಗ್ತಾ ಇದೆಯಲ್ಲ, ಅದನ್ನು ಬಿಡಬೇಕಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮ ಒಂದೊಂದಾಗಿ ಅದನ್ನು ಹೇಳ್ತಾ ಬಂದ. ನೀವು ದಾನ ಅಂತ ಮಾಡ್ತೀರಿ, ಧರ್ಮ ಅಂತ ಮಾಡ್ತೀರಿ, ಯಜ್ಞಯಾಗ ಅಂತ ಮಾಡ್ತೀರಿ, ಅದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಅದು ಒಳ್ಳೆಯದು, ಇದು ಸಾತ್ವಿಕ ಅಂತ ಅನಿಸಿರಬಹುದು. ಆದ್ರೆ ಕೆಲವೊಮ್ಮೆ ಅದೇ ತಾಮಸವಾಗಿ ಪರಿಣಮಿಸಿ ನಿಮ್ಮ ಬಂಧನಕ್ಕೆ ಕಾರಣ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವು ಅದನ್ನು ಒಳ್ಳೆಯತನದಿಂದ ಮಾಡಿರಬಹುದು, ಒಳ್ಳೆಯದಾಗಲಿ ಅಂತ ಮಾಡಿರಬಹುದು, ವಿಷ್ಣು ಪ್ರೀತಿ ಆಗಲಿ ಅಂತಲೇ ಮಾಡಿರಬಹುದು. ಆದರೂ ಅದು ಕೆಲವೊಮ್ಮೆ ಬಂಧನ ಅಂತ ಕರೆಸ್ಕೊಳ್ಳುತ್ತೆ. ಯಾವಾಗ ವಿಷ್ಣುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಮಾಡಿದಾಗ. ಲೋಕದಲ್ಲಿ ಎಷ್ಟೋ ಜನರು ಕೃಷ್ಣ ಅಂತಂತಾರೆ, ಗೋವಿಂದ ಅಂತಂತಾರೆ, ಶಿವ ಅಂತಾರೆ. ಆದರೆ ಯಾವ ಭಗವಂತನನ್ನ ತಮ್ಮ ಮನಸ್ಸಿನಲ್ಲಿ ಚಿಂತಿಸಿ ಆ ಶಿವನ ಪ್ರೀತಿಗೋಸ್ಕರನೋ ವಿಷ್ಣು ಪ್ರೀತಿಗೋಸ್ಕರನೋ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಸರಿಯಾಗಿ ಆ ತತ್ವವನ್ನು ತಿಳಿದಿದ್ದಾರ? ಒಂದು ವೇಳೆ ತಪ್ಪಾಗಿ ಅವರನ್ನು ತಿಳ್ಕೊಂಡಾಗ ಅವರ ಪ್ರೀತಿ ಆಗಲಿ ಅಂತಲೇ ನೀವು ಮಾಡಿದ್ರೂ ಕೂಡ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಇಂತಹ ಅಂಶವನ್ನು ಕೃಷ್ಣ ತಿಳಿಸ್ತಾರೆ. ಕೃಷ್ಣ ಪ್ರೀತಿ ಆಗಲಿ ಅಂತ ಮಾಡ್ತಿದ್ದೀವ್ರಿ, ದೇವರು ಅದೇ ತಾನೇ ಮೊದಲಿಂದ ಹೇಳ್ಕೊಂಡ್ ಬಂದಿದ್ದು, ಮಾಡಿದ್ದೀವಲ್ಲ, ಇನ್ನಾದ್ರೂ ಸುಮ್ಮನೆ ನೀವು ಅಂತಂದ್ರೆ, ಹೌದು ಕೃಷ್ಣ ಪ್ರೀತಿಗೆ ಮಾಡಿದಿ, ಕೃಷ್ಣನ್ ಏನಂತ ತಿಳ್ಕೊಂಡು ಮಾಡಿದಿ, ಅವನನ್ನ ಅಥೋಸ್ಮಿ ಲೋಕೆ ವೇದೇಶ ಪ್ರಸಿದ್ಧ ಪುರುಷೋತ್ತಮ ಅಂತ ತಿಳ್ಕೊಂಡು ಮಾಡಿದೀವೋ, ಇಲ್ಲ ಅಸತ್ಯಮ ಪ್ರತಿಷ್ಠಂತೆ ಜಗದಾಭರಣೀಶ್ವರಂ ಅಪರಸ್ಪರ ಸಂಬೋಧಂ ಕಿಮನ್ಯ ಕಾಮಹೇತುಕಂ, ಹೀಗೆ ಅವರನ್ನ ತಿಳ್ಕೊಂಡು ಮಾಡಿದೀವೋ. ಆದ್ದರಿಂದ ಒಂದು ಕರ್ಮಾನುಷ್ಠಾನ ಮಾಡಿ ಅದು ನಮ್ಮ ಸಾಧನೆ ಅಂತ ಕರೆಸಿಕೊಂಡು ಅದರಿಂದ ಅಪರೋಕ್ಷ ಜ್ಞಾನ ತದ್ವಾರ ಮೋಕ್ಷ ಅನ್ನೋದು ಇವರಿಗೆ ಪ್ರಾಪ್ತ ಆಗಬೇಕಾದರೆ ಆ ಕರ್ಮಾನುಷ್ಠಾನದ ಹಿನ್ನೆಲೆ ಇಷ್ಟೆಲ್ಲ ಅಂಶ ತುಂಬಿರಬೇಕು. ಒಂದು ವೇಳೆ ಇದು ಯಾವುದು ಇಲ್ಲದೆ ಹೇಳಿದರೆ ಮಾಡಬೇಕು, ಮಾಡಬೇಕು ಅಂದ್ರೆ ಯಾರು ಹೇಳಿರ್ತಾರಲ್ಲ ಅವರು ಋಣ ತೀರಿಸಿದಂಗೆ, ಅಥವಾ ದೇವರು ಋಣ ತೀರಿಸಿದಂಗೆ. ಈ ಮಾತನ್ನು ಪ್ರಹ್ಲಾದರಾಜರೇ ಅಂತಾರೆ. ನರಸಿಂಹದೇವರು ಎದುರಿಗೆ ಸ್ತೋತ್ರ ಮಾಡಬೇಕಾದ್ರೆ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ, ನಿನಗೆ ಪೂಜೆ ಮಾಡೋದನ್ನ ಜನ ಋಣ ತೀರಿಸೋದು ಅಂದ್ಕೊಂಡ್ಬಿಟ್ಟಿದ್ದಾರೆ. ದೇವ್ರಿಗೆ ಯಾಕೆ ಪೂಜೆ ಮಾಡಬೇಕು? ಬಿಡದಲ್ಲಪ್ಪ, ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ, ಏನ್ ಮಾಡೋದು, ಪಾರಾಗಬೇಕಲ್ಲ, ಮತ್ತೆ ಒಂದೇ ದಾರಿ, ಅವನು ಪೂಜೆ ಮಾಡ್ಬೇಕಂತೆ, ಮಾಡ್ಬಿಡೋಣ ತಗೋ. ಈ ದೃಷ್ಟಿಯಲ್ಲಿ ಭಗವಂತನಿಗೆ ಮಾಡುವಂತಹ ಕೆಲಸ ಅದು ಪೂಜೆ ಅಂತ ಕರೆಸ್ಕೊಳ್ಳದೆ ಅದು ಬಂಧನ ಅಂತ ಕರೆಸ್ಕೊಳ್ಳುತ್ತೆ. ಅದು ಹೇಗಿರ್ಬೇಕು? ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀ. ದೇವರಿಗೆ ನಾವು ಮಾಡುವ ಪೂಜೆ ದೇವರು ಋಣ ತೀರಿಸಿದಂಗೋ ಅಥವಾ ದೇವರಿಗೆ ನಾವು ಉಪಕಾರ ಮಾಡಿದಂಗೋ ಅಲ್ಲ. ಅದು ಯಾತಕ್ಕೆ ಮಾಡ್ತಾ ಇರೋದು? ಆತ್ಮನೇ ನಮಗೋಸ್ಕರ ಮಾಡ್ತಾ ಇರೋದು. ಈ ಭಾವನೆ ಇಟ್ಟುಕೊಂಡು ಮಾಡಬೇಕು. ಆದ್ದರಿಂದ ಭಾವನೆ, ಆಮೇಲೆ ಜ್ಞಾನ,
ಆ ಜ್ಞಾನ ಭಾವನೆಯ ಜೊತೆಗೆ ಮಾಡುವ ಕೆಲಸ, ಆ ಕೆಲಸವನ್ನು ಕೂಡ ಹೇಗೆ ಮಾಡಬೇಕು, ನಮಗೇನೋ ಭಕ್ತಿ ಇದೆ ಪ್ರೀತಿ ಇದೆ ಅನ್ಕೊಂಡು ಸಿಕ್ಕಾಪಟ್ಟೆ ಬೇಕಾಬಿಟ್ಟಿ ಮಾಡಿದ ಹಾಗೆ ಮಾಡೋದಲ್ಲ, ವಿಧಿಪೂರ್ವಕವಾಗಿ ಅದನ್ನು ಮಾಡಬೇಕು. ಒಂದು ವೇಳೆ ಎಲ್ಲ ನಮಗೆ ಭಾವನೆ ಇದೆ, ಭಕ್ತಿ ತುಂಬಿದೆ, ಜ್ಞಾನ ಇದೆ, ಆದ್ರೆ ಕೆಲಸ ಮಾಡುವಾಗ ಎಂಬತ್ತನ್ನು ಮಾಡಿಬಿಟ್ವಿ ಅಂದ್ರೆ ಅದು ಕೂಡ ಮುಟ್ಟಲ್ಲ. ಅಂದ್ರೆ ನಾ ಏನೋ ಇಲ್ಲಿ ಬರೀ ನೆಗೆಟಿವ್ ಹೇಳ್ತಿದ್ದೀನಿ ಅಂತ ಅನ್ನಿಸ್ಬಹುದು, ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಿರೋದೇ ತಾಮಸ ವಿಚಾರ ಆದ್ದರಿಂದ ನನಗೆ ಅದು ಬಿಟ್ಟು ಬೇರೆ ಹೇಳಲಿಕ್ಕೆ ಇಲ್ಲೂ ಇಲ್ಲ. ಇಲ್ಲಿ ಕೃಷ್ಣ ಹೇಳ್ತಿರೋದೇ ಅದು, ತಮೋ ಗುಣದಿಂದ ಭರಿತರಾದವರು ಹೇಗಿರ್ತಾರೆ ಅಂತಂದಾಗ ಆಚಾರ್ಯ ನೀವು ಬರೀ ನೆಗೆಟಿವ್ ಹೇಳ್ತೀರಾ ಅಂದ್ರೆ ನಾನು ನೆಗೆಟಿವ್ ಹೇಳದಿದ್ರೆ ನನ್ನ ತಪ್ಪಾಗುತ್ತೆ ಇಲ್ಲಿ. ಅದರಿಂದ ತಪ್ಪುಗಳು ಎಲ್ಲೆಲ್ಲಿ ಮನುಷ್ಯ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿಸೋದ್ರ ಉದ್ದೇಶ, ತಿದ್ದುಕೊಳ್ಳುವಂತಹ ವ್ಯಕ್ತಿ ತಿದ್ದುಕೊತಾನೆ ಅಂತ. ಅಂಥವನಿಗೆ ತಪ್ಪುಗಳನ್ನ ಚೆನ್ನಾಗಿ ತಿಳಿಸಿಕೊಟ್ರೆ ಇನ್ನೊಮ್ಮೆ ಅವನ ತಪ್ಪು ಮಾಡದೆ ಮನಸ್ಸನ್ನ ಕುಗ್ಗಿಸಿಕೊಳ್ಳದೆ, ಇದು ಬಹಳ ಮುಖ್ಯ. ಬರೀ ತಪ್ಪನ್ನೇ ಹೇಳ್ತಾ ಹೋದ್ರೆ ಕುಗ್ಗೋಗ್ಬಿಡ್ತಾರೆ ಎಷ್ಟೋ ಜನ. ಏನು ಬಿಡಪ್ಪ ನಾ ಏನು ಮಾಡೋದು ನಿಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿ ದಾರಿ ಬಿಡೋದು ಕೂಡ ಸಾಧ್ಯತೆ ಇರುತ್ತೆ. ಕೃಷ್ಣ ಪರಮಾತ್ಮ ಇಲ್ಲಿ ಮೊದಲು ಹೇಳಿದ್ದನ್ನ ಮರೆತು ಇದಿಷ್ಟನ್ನ ನೋಡಬಾರ್ದು. 1 ರಿಂದ 15 ಅಧ್ಯಾಯದ ಮರೆತು ಬರೀ 16ನೇ ಅಧ್ಯಾಯದಲ್ಲಿ ಬೈದು ಬಿಟ್ಟ ನಮ್ಮನ್ನ ಅಂತ ಹೇಳಿ ಎದೆ ಹೊಡ್ಕೊಂಡ್ರೆ ಅರ್ಥ ಇಲ್ಲ. ಪರಮಾತ್ಮ ಎಲ್ಲಾ ವಿಧಾನವನ್ನು ಹೇಳಿದ್ದಾನೆ. ಹೇಳಿಲ್ವಾ ಧ್ಯಾನ ಮಾಡು ಅಂತಂದ, ಆಗಲ್ಲ ಸ್ವಾಮಿ. ಹೌದಾ, ನನ್ ಸರಿಯಾಗಿ ತಿಳ್ಕೊ ಅಂತಂದ. ಪಾಠ ಪ್ರವಚನ ತಿಳ್ಕೊ ಅಂತಂದ, ಅದು ಆಗ್ತಿಲ್ಲ. ಕ್ರಮೇಣ ಹೇಳ್ತಾ ಬಂದಿದ್ದಾನೆ. ಅದೆಲ್ಲ ಮರೆತು ಬಿಡಬಾರ್ದು ನಾವು. ಏನೋ ಇಷ್ಟೆಲ್ಲ ಹೇಳ್ತಿದ್ದಾರೆ, ಬೈದುಬಿಟ್ಟ ನಮ್ಮನ್ನ, ಏನ್ರಿ ಮಾಡೋದು, ದೇವರೆಲ್ಲ ಹೇಳ್ತಾ ಬಂದಿದ್ದಾನೆ ಒಂದೊಂದೇ. ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾ, ತಪ್ಪು ಅನ್ನೋದ್ರ ಬಗ್ಗೆ ಕೇಳ್ತಿದ್ದೀಯಲ್ಲ, ತಿಳಿಸ್ತಾ ಇದ್ದೀನಿ ಅಂತ. ಹೀಗೆ ಆ ತಾಮಸರ ಸ್ವಭಾವ ಅಥವಾ ಅವರ ಪ್ರಭಾವಕ್ಕೊಳಗಾದ ಜನರಲ್ಲಿರುವ ಪ್ರವೃತ್ತಿ ಎಲ್ಲವನ್ನ ವಿಸ್ತಾರವಾಗಿ ತಿಳಿಸಿ ದೃಷ್ಟಾಂತ ಹೇಳಲಿಲ್ಲ ದೇವರಿಗೆ. ಯಾಕಂದ್ರೆ ಎಲ್ಲ ಒಂದು ಕಣ್ಮುಂದೆನೇ ಇದೆ. ಇವನು 2 ಸೇನೆ ಮಧ್ಯದಲ್ಲಿದ್ದಾನಲ್ಲ ಮಹಾನುಭಾವ ಅರ್ಜುನ. ಅವನು ದೈವಿ ಸಂಪತ್ತು ಅಂತ ಬಂದಾಗ ಈ ಕಡೆ ತಿರುಗಿ ನೋಡಿ ಎಲ್ಲ ಕಾಣಿಸುತ್ತೆ ನಿನಗೆ ಅಂತಂದ. ಇನ್ನು ಆಸುರಿ ಸಂಪತ್ತಿಗೆ ಏನು ಬೇಡ ಏನು ಕಾಣಿಸ್ತಾ ಇದೆ ನಿನಗೆ. ಆದ್ದರಿಂದ ದೇವರಿಗೆ ಯಾವುದು ದೃಷ್ಟಾಂತ ಹೇಳಲೇ ಇಲ್ಲ. ಇನ್ನ ಹೇಳಬೇಕು ಅಂತಂದ್ರೆ ದೊಡ್ಡ ದೊಡ್ಡ ವಿಚಾರಗಳು ಅಂತ ನಾವೇನು ಅನ್ಕೋತೀವಿ, ಯಾವುದಕ್ಕೂ ಹೇಳಲಿಲ್ಲ ದೇವರು. ಬಹಳ ಕಷ್ಟದ ವಿಚಾರ ಬಂದಾಗ ಮಾತ್ರ ಅರ್ಥ ಮಾಡಿಸೋದಕ್ಕೆ ದೃಷ್ಟಾಂತ ಕೊಟ್ಟ ಅಷ್ಟೇ. ಸಾತ್ವಿಕರು ಯಾರು, ತಾಮಸರು ಯಾರು, ಏನಾದರೂ ಒಂದು ದೃಷ್ಟಾಂತ ಕೊಡಲಿಲ್ಲ. ಇನ್ನ ಯಾವುದು ಕೊಟ್ಟಿದ್ದಾನೆ, ಕರ್ಮಯೋಗವನ್ನು ಅನುಷ್ಠಾನ ಮಾಡಿ ಮೋಕ್ಷಾದಿ ಪುರುಷಾರ್ಥವನ್ನು ಅಪರೋಕ್ಷ ಜ್ಞಾನ ದ್ವಾರ ಪಡೆದು ಅನ್ನೋದಕ್ಕೆ ಜನಕಾದಿಗಳ ದೃಷ್ಟಾಂತ ಕೊಟ್ಟ. ಆದ್ರೆ ಸಾತ್ವಿಕರು ತಾಮಸರಿಗೆ ಕೊಡ್ಲಿಲ್ಲ. ಯಾಕೆಂದ್ರೆ ಕಣ್ಣೆದುರಿಗಿದೆ ಅದು ಅಂತ ಕೊಡ್ಲಿಲ್ಲ. ಆ ಕಡೆ ತಿರುಗಿ ನೋಡಿದ್ರೆ ಒಂದು ದುರ್ಯೋಧನ, ದುಶ್ಯಾಸನ, ದುಕಾರ್ಷಕ ಕಾಣಿಸುತ್ತೆ. ಇನ್ನು ಈ ಕಡೆ ನೋಡಿದ್ರೆ ದೈವಿ ಸಂಪತ್ತಿನಲ್ಲಿ ಭೀಮಾದಿಗಳು ಅವನ ಕಣ್ಣಿಗೆ ಕಾಣಿಸ್ತಾರಾದ್ರಿಂದ ಹೇಳಿದ ದೇವರು. ಸರಿ, ಪರಮಾತ್ಮ ಇಷ್ಟೆಲ್ಲ ಆ ದೈವಿ ಸಂಪತ್ತನ್ನ, ಆಸುರಿ ಸಂಪತ್ತನ್ನ, ಅರ್ಥಾತ್ ಸಾತ್ವಿಕ ಸ್ವಭಾವ ಅವರ ಪ್ರಭಾವಕ್ಕೊಳಗಾದವರ ಪ್ರವೃತ್ತಿ, ತಾಮಸ ಸ್ವಭಾವ ಅವರ ಪ್ರಭಾವಕ್ಕೊಳಗಾದವರ ಪ್ರವೃತ್ತಿ, ಇಷ್ಟೆಲ್ಲ ತಿಳಿಸಿದ್ದರ ಉದ್ದೇಶ ಏನಾಗಿತ್ತು? ಅರ್ಜುನ, ನೀನು ದೈವಿ ಸಂಪತ್ಕೃತ, ನೀನು ಯುದ್ಧ ಮಾಡ್ತಾ ಇರೋದು ನಿನ್ನ ಧರ್ಮ. ಆದ್ದರಿಂದ ನಿನ್ನಲ್ಲಿ ಆಸುರಿ ಸಂಪತ್ತಿಲ್ಲ, ದೈವಿ ಸಂಪತ್ತೇ ಇರೋದು. ಅದನ್ನ ಮನಸ್ಸಲ್ಲಿ ತುಂಬಿಕೊಂಡು ಭಗವತ್ ಪ್ರೀತ್ಯರ್ಥಂಬಂತ ನೀ ಮಾಡಿದ ಯುದ್ಧ ನಿನ್ನ ಮೋಕ್ಷಕ್ಕೆ ಕಾರಣವಾಗತ್ತೆ, ನಿನಗೆ ಅದು ಇಷ್ಟ ಪ್ರಾಪ್ತಿಗೆ ಕಾರಣವಾಗತ್ತೆ. ಯಾವ ಅನಿಷ್ಟನೂ ಆಗಲ್ಲ, ದುಃಖ ಪಡಬೇಡ. ಇದು ದೇವರಿಗೆ ಹೇಳೋದಿಲ್ಲ. ಸರಿ, ಕೃಷ್ಣ ನೀನು ಹೇಳ್ದಂಗೆ ನಾನೇನೋ ದೈವಿ ಸಂಪತ್ ಭರಿತ, ದೇವ ಸ್ವಭಾವನೆ ಹೌದು, ನಾನು ಸಾಕ್ಷಾತ್ ಇಂದ್ರಾವತಾರ, ಅದೆಲ್ಲ ಒಪ್ಕೊಂಡೆ. ಇಷ್ಟು ನೀನು ತಾಮಸ ತತ್ವವನ್ನ ತಿಳಿಸ್ತಾ ಬಂದಿಲ್ಲ, ಪ್ರವೃತ್ತಿಯವರು ಹೀಗಿರುತ್ತೆ ಅಂತ ತಿಳಿಸ್ತಾ ಬಂದಿಲ್ಲ. ಒಂದು ವೇಳೆ ಸಾತ್ವಿಕನೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಬಿಡದಿದ್ರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ. ಅಥವಾ ಇಂತಹ ತಾಮಸರಿಗೆ ಏನು ಗತಿ ಆಗತ್ತೆ ಅದನ್ನು ಹೇಳು. ಹಿಂದೆ ಸಂಕ್ಷಿಪ್ತವಾಗಿ ಹೇಳಿದ್ದ, ನಿಬಂಧ ಯಾಸುರಿ ಮತ ಅಂತ. ಆಸುರಿ ಸಂಪತ್ತು, ತಾಮಸ ಸ್ವಭಾವ ಯಾರಿಗಿರುತ್ತೋ ಅವರಿಗೇನು ಫಲ ಅಂದ್ರೆ ನಿಬಂಧ, ಅರ್ಥಾತ್ ನರಕಾದಿ ಅನರ್ಥಗಳು, ತದ್ವಾರ ತಮಸ್ಸು ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದ. ಇವಾಗ ಅಷ್ಟು ವಿಸ್ತಾರವಾಗಿ ತಮಸ್ತತ್ವ ಅದರ ಪ್ರಭಾವ ಹೇಳಿದ ಮೇಲೆ ಅವರಿಗೆ ಆಗೋ ಫಲವನ್ನೂ ದೇವರು ವಿಸ್ತಾರವಾಗಿ ಹೇಳ್ತಾನೆ. ಅವ್ರಿಗೇನಾಗುತ್ತೆ ಗೊತ್ತೇನು? ಇಂತಹ ತಮೋಗುಣ ಪ್ರಚುರವಾದ ಕೆಲಸವನ್ನೇ ಮಾಡ್ತಾ
ತಮೋಗುಣ ಸ್ವಭಾವದವರು ಯಾರಿರ್ತಾರೋ ಅವರಿಗೆ ಏನು ಶಿಕ್ಷಾ ಅಂತಂದ್ರೆ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ತಾಮಸ ಸ್ವಭಾವದವರಿಗೆ ಆಗುವ ಗತಿಯನ್ನು ಪರಮಾತ್ಮ ವಿವರಿಸ್ತಾನೆ. ಅವರನ್ನ ಪರಮಾತ್ಮ ಹಿಂದೆ ಪರಿಚಯ ಕೊಡಬೇಕಾದ್ರೆ ಏನಂದ, ತಾನ್ ದ್ವಿಷತಃ ಕ್ರೂರಾನ್ ಅಂತ. ಅವರು ನನ್ನನ್ನು ದ್ವೇಷ ಮಾಡುವವರು. ಭಗವದ್ ಭಕ್ತಿಯನ್ನ ಸಾತ್ವಿಕರು ಮಾಡಿದ್ರೆ, ಸ್ವಾಭಾವಿಕವಾಗಿ ಮಾಡಿದ್ರೆ, ಇವರು ಭಗವಂತನ ದ್ವೇಷವನ್ನು ಹೇಗೆ ಮಾಡುತ್ತಾರೆ? ಸ್ವಾಭಾವಿಕವಾಗಿ ಮಾಡ್ತಾರೆ. ಕೆಲವೊಮ್ಮೆ ದೈತ್ಯರು ಕೂಡ ದೇವರಲ್ಲಿ ಭಕ್ತಿ ಮಾಡಿದ್ದಿದೆ. ಆ ಭಕ್ತಿ ಮಾಡಿದ್ದನ್ನು ಬಿಡಿಸಕ್ಕೆ ಬೌದ್ಧಾವತಾರವನ್ನು ದೇವರು ತಂದದ್ದು. ಅವರ ಸ್ವಭಾವದಲ್ಲಿ ಏನಿರುತ್ತೋ ಅದನ್ನು ಹೊರಗಾಕಿಸೋದಷ್ಟೇ ಭಗವಂತ ಮಾಡೋದು ಹೊರತು ತನಗೆ ಮಾಡಕ್ ಶಕ್ತಿ ಇದೆ ಅಂತ ಹೇಳಿ ಅವರಲ್ಲಿ ಇಲ್ಲದಂತಹ ಅಂಶವನ್ನು ಸೃಷ್ಟಿ ಮಾಡಿ ದೇವರು ಎಂದೆಂದೂ ಮಾಡಲ್ಲ. ಇಲ್ಲಿ ಏನು ಹೇಳ್ತಿದ್ದಾನೆ? ತಾನು ದ್ವಿಷತಃ ಸ್ವಾಭಾವಿಕವಾಗಿ ನನ್ನನ್ನು ದ್ವೇಷ ಮಾಡತಕ್ಕಂತಹ, ಆದ್ದರಿಂದಲೇ ಕ್ರೂರಾನ್ ಕ್ರೂರ ಪ್ರವೃತ್ತಿಯನ್ನು ಹೊಂದಿರುವಂತಹ ನರಾಧಮಾನ್. ಯಾವ ಯಾವ ನರಾಧಮರು ಉಪಲಕ್ಷಣೆಯ ತಗೋಬೇಕು ನಾವು. ನರಾಧಮರಿಂದ ಹಿಡಿದು ತಾಮಸ ಜೀವನು ಅಲ್ಲಿಗೂ ತಗೋಬೇಕು. ಇದೆಲ್ಲ ವಿಭಾಗವನ್ನು ಮುಂದೆ ತೋರಿಸ್ತಾರೆ. ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ, ಇವೆಲ್ಲ 4ನೇ ಅಧ್ಯಾಯದಲ್ಲೂ ಬಂದಂತಹ ವಿಚಾರಣೆ ಸಂಕ್ಷಿಪ್ತವಾಗಿ. ಹಾಗೆ ರಾಜಸ ಸಾತ್ವಿಕರ ತನಕ ಮೋಕ್ಷ ಯೋಗ್ಯರು, ಮನುಷ್ಯೋತ್ತಮರ ತನಕ ಬರ್ತಾರೆ. ರಾಜಸರು ನಿತ್ಯ ಸಂಸಾರಿಗಳು, ರಾಜಸ ತಾಮಸರಿಂದ ಅಧರ್ಮದ ಪ್ರಾರಂಭ. ಅದಕ್ಕೆ ದೇವರೇನಲ್ಲ ನರಾಧಮಾನ್ ಅಂತ ಶುರು ಮಾಡ್ತಾರೆ. ಇಲ್ಲಿ ತಮಸ್ಸಿನ ವಿಚಾರ ಬರ್ತಿರೋದ್ರಿಂದ ನರಾಧಮರು ಅಂತಂದ್ರೆ ಮನುಷ್ಯಾಧಮರು, ಅರ್ಥಾತ್ ರಾಜಸ ತಾಮಸರಿಂದ ಪ್ರಾರಂಭ ಆಗುತ್ತೆ. ಅಂತಹ ತಮೋ ಯೋಗ್ಯ ಜೀವರಾಶಿಗಳು ಯಾರ್ಯಾರಿದ್ದಾರಲ್ಲ ಅವರೆಲ್ಲ ಏನು ಒಂದೇ ಮಾತಲ್ಲಿ ಸಂಗ್ರಹ ಮಾಡೋದಾದರೆ ಅಶುಭ ಅಂತ. ಅವರೆಲ್ಲರೂ ಕೂಡ ಅಮಂಗಳರು. ಯಾಕೆ ಅಮಂಗಳರು ಅಂತಂದ್ರೆ ನನ್ನನ್ನು ದ್ವೇಷ ಮಾಡುತ್ತಾರೆ, ಆದ್ದರಿಂದಲೇ ಅವರ ಅಮಂಗಳರು. ಅಂದ್ರೆ ಇವೆಲ್ಲ ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ನಾವು ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನೋದನ್ನ ನಿರ್ಣಯ ಮಾಡ್ಕೋಬೇಕಲ್ಲ. ಲೋಕದಲ್ಲೂ ಕೂಡ ಈ ಪದಾರ್ಥ ಒಳ್ಳೆಯದು ಈ ಪದಾರ್ಥ ಕೆಟ್ಟದ್ದು ಯಾವ ಒಂದು ಆಧಾರದ ಮೇಲೆ ಅದರ ನಿರ್ಣಯ? ಭಗವತ್ ಸಂಬಂಧ ಭಾವ, ಇದರಿಂದಲೇ ಅದರ ನಿರ್ಣಯ. ಈ ವ್ಯಕ್ತಿ ಒಳ್ಳೆಯವನು. ಯಾಕೆ ಒಳ್ಳೆಯವನು? ನಮಗವ್ರು ಏನು ಅನ್ನಲ್ಲ. ನಮ್ಮನ್ನು ನೋಡಿದ್ರೆ ಒಳ್ಳೆ ಮಾತಾಡಿಸ್ತಾರೆ, ನಮ್ಮನ್ನು ನೋಡಿದ್ರೆ ಅವ್ರು ಆದರ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ. ಅದಕ್ಕೆ ಅವ್ರು ಒಳ್ಳೆಯವರು ಅಂದ್ರೆ ಶಾಸ್ತ್ರದಲ್ಲಿ ಅಂತಹ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಶಾಸ್ತ್ರದ ಪ್ರಕಾರ ಈತ ಒಳ್ಳೆಯವನು ಈತ ಕೆಟ್ಟವನು ಅನ್ನೋದನ್ನ ಹೇಗೆ ನಿರ್ಣಯ ಮಾಡಿರೋದು? ಭಗವತ್ ಭಕ್ತನ ಅವನು ನಿನಗೆ ಬೈತಿದ್ರು ಕೂಡ ನಿನಗೆ ತಾನೇ ಅಂತಿರೋದು. ಯಾಕಂದ್ರೆ ನೀನೇನೋ ಅನಾಚಾರನೋ ಅಪಚಾರನೋ ಮಾಡಿದ್ದು ಬೈದ, ಆದರೆ ಅವನು ವಾಸ್ತವಿಕವಾಗಿ ಒಳ್ಳೆಯವನು. ನಿನ್ನ ತಲೆಗೆ ಅವನು ಕೆಟ್ಟವನು ಅಂತ ಗೋಚರ ಆಗ್ತಾರೆ ಅಷ್ಟೇ. ವಾಸ್ತವದಲ್ಲಿರೋದು ತೋರೋದು ಅಂತ 2 ಅಂಶ ಇದೆಯಲ್ಲ. ವಾಸ್ತವವಾಗಿ ಕಪ್ಪೆ ಚಿಪ್ಪಿರೋದು, ಇವನಿಗೆ ಬೆಳ್ಳಿ ಅಂತ ತೋರಿದ್ರೆ ಕಪ್ಪೆ ಚಿಪ್ಪಿನ ತಪ್ಪಲ್ಲದು. ಯಾರು ತಪ್ಪು? ಇವನ್ ತಲೆ ತಪ್ಪದು. ಹಾಗೆ ಲೋಕದಲ್ಲೂ ಒಬ್ಬ ವ್ಯಕ್ತಿಯನ್ನ ಒಳ್ಳೆಯವನು ಅಂತ ಗುರುತಿಸೋದಕ್ಕೆ ಮಾನದಂಡ ಏನು? ಭಗವದ್ಭಕ್ತಿ. ಇವನಲ್ಲ ಭಗವದ್ಭಕ್ತಿ ಇದೆಯಾ, ಅವನು ಒಳ್ಳೆಯವನು. ಅವನು ಬೈದಿದ್ರು ಅಷ್ಟೇ. ಈ ಮಾತು ನಾನೆಲ್ಲ ಹೇಳ್ತಿರೋದು, ಸ್ವಯಂ ದೇವರೇ ಹೇಳ್ತಾ ಇದ್ದಲ್ಲ. ಹೇ ಬ್ರಾಹ್ಮಣಾನ್ ನೈಧಿಯಾ ಕ್ಷಿಪದೋರ್ಚಯಂತಿ ತುಷ್ಯಧೃತ ಸ್ಮಿತ ಸುಧೋಕ್ಷಿತ ಪದ್ಮವಕ್ತರ. ವೈಕುಂಠ ಲೋಕದಲ್ಲಿ ದ್ವಾರಪಾಲಕರು ತಡಿತಾರೆ. ಈ 4 ಜನ ಹುಡುಗರು ನೀರು ಎತ್ತಿ ಶಾಪ ಕೊಟ್ಟೆ ಬಿಡ್ತಾರೆ, ಕೊಡೋದು ಕೊಟ್ಟು ಬಿಡ್ತಾರೆ. ದೇವರು ಬಂದಾಗ ಭಯ ಆಗೋಗುತ್ತೆ. ಅವನ ಮನೆಗೆ ಬಂದು ಅವನ ದ್ವಾರಪಾಲಕರ ಹತ್ರನೇ ಹೋಗಿ ನಾವು ಸಣ್ಣ ಸಣ್ಣ ಹುಡುಗರು ಹೋಗಿ ನೀರು ಅವ್ರಿಗೆ ಎರಚೋದಂದ್ರೆ ಏನು, ದೇವ್ರು ಏನಂತಾನೋ ಏನೋ ಅಂತ ಹೇಳಿ ಆ ಬಾಲಕರು ಸನಕಾದಿಗಳು ಯತಿಶ್ರೇಷ್ಠರು ನಡುತ್ತಾ ಇದ್ರು. ದೇವರು ಅಂದಿದ್ದೇನು? ನೀವು ಬೈದರೂ ಕೂಡ ನಾನು ಅದನ್ನ ಮನಸ್ಸಿಗೆ ಹಚ್ಕೊಳಲ್ಲ, ನಾ ಹಚ್ಕೊಳ್ತಿಲ್ಲ, ಯಾರಿಗೂ ಹಚ್ಕೋಬೇಡ್ರಿ ಅಂತ ಹೇಳ್ತೀನಿ. ಹೇಳೋದು ಸುಲಭ, ಯಾರಾದ್ರೂ ಒಂದು ಬೈದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ದೇವರು ತನ್ನ ದೃಷ್ಟಾಂತನೇ ಕೊಡ್ತಾನೆ. ಅಹವಿವಾಹ ಉಪಾಸೃತಸ್ಥೈಹಿ. ನನ್ನಷ್ಟು ಬಯಸ್ಕೊಂಡವ್ರು ಯಾರಿದ್ದಾರೆ? ಬಯಸ್ಕೊಳ್ಳೋದ್ರಲ್ಲಿ ಜಾಡ್ಸ್ ಬದ್ದ. ನಮ್ಮ ಮನೆಗೆ ಬಂದು ಒಬ್ಬ ಬ್ರಾಹ್ಮಣ, ಅದು ಹೆಂಡತಿ ತೊಡೋದ್ರೆ ನಾ ಮನಗಾಗ್ಲಿ ಬದ್ದ. ಅಷ್ಟಾದ್ರೂ ನಾ ಏನ್ ಮಾಡಿದೆ?
ಕೂಡಿಸಿದೆ, ಪಾದ ಪ್ರಕ್ಷಾಲನೆ ಮಾಡಿದೆ, ನನ್ನ ಹೆಂಡತಿ ತಲೆ ಮೇಲೆ ಹೋಗಿದೆ. ಅದರಿಂದ ಏನಾಯ್ತು? ಶುಭ ಕಲ್ಯಾಣೋತ್ಸವನೇ ಆಯ್ತು. ಕಡೆ ಎಲ್ಲ ಆಗಿತ್ತು. ಯಾಕಷ್ಟು ಮಾಡಿ ತೋರಿಸ್ದ? ಅವ್ನು ಏನಾಗಬೇಕಾಗಿದೆ? ಆ ಬ್ರಾಹ್ಮಣನ ಕಾಲು ತೊಳೆದಿಟ್ಟು ಬಿಟ್ಟು ಯಾತಕ್ಕೆ ಮಾಡದ? ಜಗತ್ತಿಗೆ ಮಾಡ ತೋರಿಸಿತ್ತು. ಅಲ್ಲ ಅವನಂತ ನೀ ಬ್ರಾಹ್ಮಣ ನೈದ್ಯ ಆಕ್ಷಿಪತಃ ಅರ್ಚಯಂತಿ, ಬೈಲಿ ನಿಮ್ಮನ್ನ, ಏನು ತಲೆ ಕೆಡಿಸ್ಕೋಬೇಡ್ರಿ. ಬೈದ್ರು ಅಂತ ಮಾತ್ರ ಅವರನ್ನ ಕೆಟ್ಟವರು ಅಂತ ನೋಡ್ಬೇಡ್ರಿ. ಅವ್ರು ಬೈತಾರೆ ಅಂತ ಮಾತ್ರಕ್ಕೆ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ನಿರ್ಣಯ ಆಗಲ್ಲ. ಮೈಧಿಯ ಆಕ್ಷಿಪತಃ ಅದನ್ನು ಅಲ್ಲ. ನನ್ನಲ್ಲಿ ಅವರು ಬುದ್ಧಿ ಇಟ್ಟು ನಿನಗೆ ಬೈತಾ ಇದ್ರೆ ಆ ಬೈಗುಣದಿಂದ ಅವರನ್ನ, ಅವರ ಯೋಗ್ಯತೆಯನ್ನ ಅಳಿಬೇಡ. ಮತ್ತೆ ಹೇಗೆ ನೀನು ಅಳಿಬೇಕು? ನನ್ನನ್ನು ಮರೆತಿದ್ರೆ ನೀನು ಅವರನ್ನ ಕೆಟ್ಟವರು ಅಂತ ನೋಡು. ನನ್ನನ್ನು ಅವನು ಸ್ಮರಣೆ ಮಾಡುತ್ತಿದ್ದ ಅಂತಂದ್ರೆ ಅವನು ಶುಭ ಪರಮಂಗಳನಾದವನು. ಲೋಕದಲ್ಲೂ ಕೂಡ ನಮ್ಮ ವ್ಯವಹಾರ ಹೀಗಿರ್ಬೇಕು, ಅರ್ಥಾತ್ ಸಾತ್ವಿಕರ ವ್ಯವಹಾರ ಹೀಗಿರುತ್ತೆ ಅಂತ ತೋರಿಸ್ತಾನೆ ಪರಮಾತ್ಮ. ಮತ್ತೆ ಕೆಟ್ಟವರು ಅನ್ನೋದು ಹೇಗೆ? ದ್ವಿಷತಃ ಕ್ರೂರಾನ್ ಅಶುಭಾನ್, ನನ್ನ ದ್ವೇಷವನ್ನು ಅವರು ಮಾಡ್ತಾ ಇದ್ದಾಗ ಅವ್ರನ್ನ ಏನಂತ ಕರಿಬೇಕು? ಅಶುಭಾನ್, ಪರಮಂಗಳರು ಅಲ್ಲ ಅಂತ ಗುರುತಿಸ್ಬೇಕು. ಟೀಕಾಕೃತ್ಪಾದರು ಇದೇ ಮಾತಂತಾರೆ. ಲೋಕದಲ್ಲಿ ಆಪ್ತ ಯಾರು ಅಂತ ಪ್ರಶ್ನೆ ಹಾಕುತ್ತಾರೆ. ಆಪ್ತ ಯಾರು ಅಂತ ಪ್ರಶ್ನೆ ಬಂದಾಗ ಯಾರು ಯಾವ ಕಾಲದಲ್ಲಿ ಪ್ರಾಮಾಣಿಕವಾದದ್ದನ್ನು ಆಡ್ತಾನೋ ಅವನು ಆ ಕಾಲದಲ್ಲಿ ಆಪ್ತ ಅಷ್ಟೇ. ಒಂದು ಸರ್ತಿ ಅವನ ಆಪ್ತ ಅಂದ ತಕ್ಷಣ ಅವನೊಂದು ಪಟ್ಟ ಸಿಕ್ಕಿ ಅದೊಂದು ಪಟ್ಟಾಭಿಷೇಕ ಆಗಿ ಅವನು ಹೇಳಿದ್ದೆಲ್ಲ ಆಪ್ತಿ ಅಂತ ಕರೆಸ್ಕೊಳ್ಳಲ್ಲ. ಹಾಗೆ ಯಾರು ಯಾವ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಿರ್ತಾರೋ ಅವರು ಆ ಕಾಲದಲ್ಲಿ ಸಜ್ಜನರು ಅವರನ್ನ ಸಜ್ಜನರು ಅಂತಲೇ ಗುರುತಿಸ್ಬೇಕು. ಲೋಕದಲ್ಲಿ ಎಲ್ಲರೂ ಯಾವಾಗಲೂ ಏನು ಆಗ್ತಿರಲ್ಲ. ಅದಕ್ಕೆ ಪರಮಾತ್ಮ ಆ ಡೆಫಿನೇಷನ್ ಕೊಟ್ಟ. ಒಳ್ಳೆಯವರು ಕೆಟ್ಟವರು ಅಂದ್ರೆ ಹೇಗೆ ಅಂತ. ಇವ್ರು ಯಾರು ಕೆಟ್ಟವರು? ಯಾಕೆ ಕೆಟ್ಟವರು? ನಾವು ದ್ವೇಷ ಮಾಡುತ್ತಾರಾದ್ದರಿಂದ ಕೆಟ್ಟವರು. ಅಲ್ಲಿ ದ್ವೇಷ ಅಂದ್ರೆ ಬರೀ ಭಗವದ್ ದ್ವೇಷ ಅಷ್ಟೇ ಅಲ್ಲ. ಅಲ್ಲಿ ಹೇಳಿದ್ದಾರೆ ನವದ್ವೇಷಗಳು ಅಂತ ಇದೆ. ತತ್ಪ್ರಮಾಣಸ್ಯ ನಿಂದಾಚ, ಅಲ್ಲಿ ನಮಗೆ ತಗೋಬೇಕಂತ ನವವಿಧ ಭಕ್ತಿಯಂತೆ ನವವಿಧ ದ್ವೇಷ. ಅಥವಾ ದ್ವಿಷತಃ ದ್ವೇಷ ಮಾಡೋರು. ದ್ವೇಷ ಅಂದ್ರೆ ಹಿಂದಿನ ಅದನ್ನೇ ತೋರಿಸಿದಂತೆ ಒಂದು ವಿಚಿತ್ರವಾದ ಭಾವನೆ ದೇವರ ಬಗ್ಗೆ ಮನುಷ್ಯರಿಗೆ ಬರ್ತಾ ಇರುತ್ತೆ. ಏನಂತ? ದೇವರು ಸರ್ವಕರ್ತ ಆಗಿದ್ರೆ ನಾನು ಇವತ್ತು ಏಕಾದಶಿ ಮಾಡಲ್ಲ, ಮಾಡಿಸ್ಕೊಡಿ ನನ್ನ ಕೈಯಲ್ಲಿ ನೋಡೋಣ. ಅಥವಾ ನಾನೇನೋ ಒಂದು ಅನಾಚಾರ ಮಾಡೋದು ಇದ್ದೀನಿ, ತಡೆದು ಬಿಡ್ಲಿ ನೋಡೋಣ. ಈ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋದಿದೆಯಲ್ಲ, ಇದೊಂದು ರೀತಿಯಾದ ದ್ವೇಷ. ಇದನ್ನು ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಹೇಳಿತ್ತು. ಮಾಮ ಆತ್ಮಪರದೇಹೇಶು ಪ್ರದ್ಯುಷಂತೋ ಅಭ್ಯಸೂಯಕ. ಈ ರೀತಿಯಾದ ದ್ವೇಷವನ್ನ ಮಾಡ್ತಾ ಇದ್ದಾಗ ಅವನನ್ನ ಅಶುಭಾನ್, ಅಮಂಗಳ ಅಂತ ಕರಿತೀವಿ. ತಾಮಸರಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿರುತ್ತೆ. ಸಾತ್ವಿಕರಲ್ಲಿ ಅವರು ಸಹವಾಸ ಮಾಡಿದಾಗ ಬರುತ್ತೆ. ಏನಾಗುತ್ತೆ ತಾಮಸರಿಗೆ ಇಂಥ ಭಾವನೆಯನ್ನು ಹೊಂದಿದಾಗ? ಸಂಸಾರೇಶು ಕ್ಷಿಪಾಮಿ ಆಸುರೀಶ್ವೇ ವಯೋನಿಷು. ಸಂಸಾರದಲ್ಲಿ ಅವರನ್ನು ಒಗಿತಿದ್ರು. ಸೃಷ್ಟಿ ಮಾಡ್ತೀನಿ ಅಂತ ಅಲ್ಲಿಲ್ಲ ದೇವರು. ಈಗ ಕೂಡು ಕುಕ್ಕರಿಸು ಅನ್ನೋದಕ್ಕೆ ವ್ಯತ್ಯಾಸ ಇದೆಯಲ್ಲ. ನಾನು ಅವರನ್ನ ಸೃಷ್ಟಿ ಮಾಡ್ತೀನಿ ಅಂತ ದೇವರು ಅಲ್ಲಿಲ್ಲ. ಅಂದಿದ್ದೇನು ದೇವರು? ಕ್ಷಿಪಾಮಿ, ಒಗಿತೀನಿ ಅವರನ್ನಲ್ಲಿ, ನಾನು ಎಸಿತೀನಿ. ಎಲ್ಲಿ ಎಸಿತೀನಿ? ಆಸುರೀಶ್ವೇವ ಯೋನಿಷು. ಯಾಕಂತಾನೆ ಸೃಷ್ಟಿ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಸಾಧುತ್ವ ಇದೆ. ಸುಖಕ್ಕೆ ಅವರನ್ನ ಸೃಷ್ಟಿ ಮಾಡ್ತೀನಿ ಅನ್ನೋ ಶಬ್ದ ಬಂದ್ರೆ, ಅವರನ್ನ ಒಗಿತೀನಿ ಅಂತಂದ್ರೆ ಏನರ್ಥ? ದುಃಖ ಹೊಂದಿಸ್ತೀನಿ ಅಂತ. ಆ ಶಬ್ದ ಆಡೋದರ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು, ಅದರ ಭಾವನೆಯನ್ನು ದೇವರು ತೋರಿಸ್ತಾನೆ. ಕ್ಷಿಪಾಮಿ ಅಜಸ್ರಂ, ಅವರನ್ನ ಅಜಸ್ರಂ ಕ್ಷಿಪಾಮಿ, ಒಂದೇ ಸರ್ತಿಗಲ್ಲ ಮತ್ತೆ ಮತ್ತೆ ಹಾಕ್ತೀನಿ ಅವರನ್ನು. ಆಸುರೀಶ್ವೇವ ಯೋನಿಷು, ಅದೇ ಆಸುರಿ ಯೋನಿಯಲ್ಲಿ ಹಾಕ್ತೀನಿ. ತಾಮಸ ಜೀವರಾಶಿಗಳನ್ನ ಅದೇ ಶರೀರವನ್ನೇ ಅವರಿಗೆ ಕೊಡ್ತೀನಿ. ಒಂದು ವೇಳೆ ಸಾತ್ವಿಕರೇ ಅಂತಹ ಕೆಲಸವನ್ನು ಮಾಡಿದ್ರೆ, ಅದಕ್ಕೆ ನಾನೇ 3 ಅವತಾರ ಬಂದಿದ್ದು. ಜಯ ವಿಜಯರು ಅದೇ ತಾಮಸಿ ಪ್ರವೃತ್ತಿನೇ ತೋರಿಸಿದ್ದಲ್ಲಿ. ಸನಕಾದಿಗಳು ಶಾಪ ಕೊಡೋದ್ರ ಹಿನ್ನೆಲೆ ಏನು? ಭಾಗವತರು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಸುಮ್ಮನೆ ತಡೆದ್ರು ಅಂತ ತಕ್ಷಣ ಮಕ್ಕಳು ಹೋದು ಚೀರಿದಂತೆ ಚೀರಿದ್ದಲ್ಲ, ಸಕಾರಣವಾಗಿ ಶಾಪ ಕೊಟ್ಟಿದ್ದವರು. ಯತಿಗಳು, ಯತಿಶ್ರೇಷ್ಠರು ನೋಡಿದ್ರೆ ಅವ್ರು ಏನ್ ಶಾಪ ಕೊಟ್ಟಿದ್ದು? ಇಂತಹ ಭಗವನ್ ಮಂದಿರದಲ್ಲಿ ಇದ್ದು ಯಾವ ಭಗವಂತನನ್ನ ತಿಳ್ಕೋಬೇಕು ಅಂದ್ರೆ ಅದು ಮಹಾಪುಣ್ಯಕರನು, ಅವನ ಬಗ್ಗೆ ಅಜ್ಞಾನ ಲವಲೇಶಿ ಇರಬಾರದು. ಅಂತಹ ಭಗವನ್ ಮಂದಿರದಲ್ಲಿ ಇದ್ದು ಭಗವದ್ ಭಕ್ತರನ್ನ ಪರಿಚಯ ಸರಿಯಾಗಿ ಮಾಡಿಕೊಳ್ಳದೆ
ಅದು ಒಂದು ದೊಡ್ಡ ಅಜ್ಞಾನನೇ. ದೇವರನ್ನು ಸರಿಯಾಗಿ ತಿಳ್ಕೊಂಡು ದೇವರ ಭಕ್ತರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ದೊಡ್ಡ ಅಜ್ಞಾನನೇ ಅದು. ಇಂತಹ ಅಜ್ಞಾನಿಗಳಿಗೆ ಈ ವೈಕುಂಠದಲ್ಲಿ ಜಗ ಇಲ್ಲ. ಅಜ್ಞಾನಿಗಳು ಯಾರು? ಆಸುರರು. ಅದಕ್ಕೆ ಏನಂತ ಶಾಪ ಕೊಟ್ಟಿದ್ದು? ಆಸುರಿ ಯೋನಿಯಲ್ಲಿ ಹುಟ್ಟ್ರಿ ಅಂತ. ಅದಕ್ಕೆ ಹಾಡಲ್ಲಿ ಏನ್ ಬರುತ್ತೆ? 3 ಜನ್ಮದಲ್ಲಿ ನೀವು ಅಸುರರಾಗಿ ಹುಟ್ಟಿರೆಂದು ಅಂತ ಹಾಡಲ್ಲಿ ಬರುತ್ತೆ. ಅಸುರರಾಗಿ ಹುಟ್ಟಿರೆಂದು ಅಂದ್ರೆ ಅವರಂತೂ ಅಸುರರಾಗಲ್ಲ, ಸ್ವಾಭಾವಿಕವಾಗಿ ಅವರೆಲ್ಲ ಸಾತ್ವಿಕರೇ. ಆದ್ದರಿಂದ ಆಸುರಿ ಜನ್ಮ ಅಂತಂದ್ರೆ ಅಸುರರ ನಿಕಟವರ್ತಿತ್ವ, ಇದಕ್ಕಿಂತ ಹತ್ರ ಇರೋಕೆ ಸಾಧ್ಯ ಇಲ್ಲ. ಒಂದೇ ಶರೀರದಲ್ಲಿ ಅದೇ ಜೀವನ ಜೊತೆನೆ ಅವ್ರು ಇರಬೇಕು. ಆದ್ರೆ ಅವನದೇ ಉಪಟಳ ಇರುತ್ತೆ, ಇವರು ಇನ್ನು ಹೆಚ್ಚು ಮಾಡಕ್ ಆಗ್ತಿರಲ್ಲ. ಮಾಡಕ್ಕಾಗೋ ಕಿಂಚಿತ್ ಭಕ್ತಿಯನ್ನು ನೋಡಿ ಪರಮಾತ್ಮ ಅವ್ರನ್ನು ಉದ್ಧಾರ ಮಾಡಿದ್ದು ಅಲ್ಲೆಲ್ಲ. ಅದಕ್ಕೆ ಅವರು ಶಾಪ ಕೊಟ್ಟಿದ್ದು. ಅಜ್ಞಾನಿಗಳಿಗೆ ವೈಕುಂಠದಲ್ಲಿ ಜಗ ಇಲ್ಲ, ಅದಕ್ಕೆ ನೀವು ಹೋಗಿ ಎಂದು ಶಾಪ ಕೊಟ್ಟಿದ್ದು. ತಾಮಸ ತತ್ವ ಅಜ್ಞಾನ ಅಂತಂದ್ರೆ ಆ ಅಭಿಪ್ರಾಯದಲ್ಲಿ ಶಾಪ ಕೊಟ್ಟಿದ್ದು. ಎಂಥ ದೇವತೆಗಳಿಗೆ ಕಿಂಚಿತ್ ತಾಮಸಿ ಪ್ರವೃತ್ತಿ ಬಂತು ಅಂತಂದ್ರೆ ಆಸುರಿ ಯೋನಿ ಇದೆ ಅಂದ ಮೇಲೆ ದೇವತೆಗಳ ಬಗ್ಗೆ ಮಾತಾಡ್ತಿರೋದು. ಇನ್ನು ನಿಮ್ಮಂತವ್ರದ್ದು ಬಂದ್ರೆ ನಾವು ಮಾತೇ ಆಡಬಾರ್ದು. ಜೈಲಿಗೆ ಸಾಮಾನ್ಯರಲ್ಲ, ಅವ್ರ ಕಕ್ಷೆಯಲ್ಲಿ ನಾವು ನೋಡಿದ್ರೆ ಕಕ್ಷಾ ತಾರತಮ್ಯದಲ್ಲಿ ಗೊತ್ತಾಗತ್ತೆ ಅವ್ರು ಎಂಥ ಕಕ್ಷೆ ಅಂತ ಹೇಳಿ. ಇನ್ನು ನಿಮ್ಮಂತಹ ವಿಚಾರದಲ್ಲಿ ಬಂದಾಗ ಬೆಳಗಿಂದ ಎದ್ದು ರಾತ್ರಿ ಮಲಗೋ ತನಕನೂ ಕೂಡ ಭಗವಂತನ ವಿಷಯದಲ್ಲಿ ಅದು ಎಷ್ಟು ಹೇಳೋದಿಲ್ಲೇ ಇಲ್ಲ ಬಿಡ್ರಿ, ಬರೀ ಬೀಳೋದೆ. ನಮ್ಮಲ್ಲಿ ಎಷ್ಟು ಆ ತಾಮಸಿ ಪ್ರವೃತ್ತಿ ಯಾಕೆ ಹೇಳ್ತಿರೋದು? ಹೆದರ್ಸಕ್ಕಲ್ಲ, ಇಷ್ಟಿದೆ ಸ್ವಾಮಿ ನಿನ್ನ ಕಾರುಣ್ಯದಿಂದ ಅದೆಲ್ಲವನ್ನ ನೀನು ಮನ್ನಿಸಿ. ರಾಯರ ಅದಕ್ಕೆ ಮಾಡಿಕೊಟ್ಟಿದ್ದು ನಮಗೆ. ಪರ್ವದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಮುಖ್ಯ ಪ್ರಾಣದೇವರ ಪ್ರಾರ್ಥನೆ ದಿನಾ ಪೂಜೆ ಮಾಡ್ಬೇಕಾದ್ರೆ ಹೇಳ್ತೀವಿ. ಗಂಟೆ ಬಾರಿಸ್ತಾ ಅಪರಾಧ ಸಹಸ್ರಾಣಿ ವೇದ್ಯ ಹರ್ನಿಶಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ಪರಮದಯಾಳವಾದ ನೀನು ನಾವು ಮಾಡುವ ಅಪರಾಧಕ್ಕೆಲ್ಲ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡು ನಿನ್ನ ಹತ್ರ ಬರ್ತೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಅದು ಆ ಎಲ್ಲಾದ್ರೂ ಪರಿಹಾರ ಆಗಬೇಕು ಅಂದ್ರೆ ಒಂದೇ ದಾರಿ. ಯಾವುದು? ನಿನ್ನ ಕ್ಷಮಾ ಬೇಡಿ ನಿನ್ನ ಕಾರುಣ್ಯ ಸಂಪಾದನೆಯಿಂದ ಅದು ಹೋಗ್ಬೇಕಷ್ಟೇ. ಆದ್ದರಿಂದ ಸಾತ್ವಿಕರಾದವರ ಪ್ರವೃತ್ತಿ ಹೀಗಿರುತ್ತೆ. ತಾಮಸರಾದವರು ಅದು ಯಾವುದು ಕೇಳೋದೇ ಇಲ್ಲ. ಆದ್ದರಿಂದ ಅವ್ರು ಮಾಡಿದ್ದನ್ನ ಹೌದು ಸರಿ ನಾ ಮಾಡ್ತಿರೋದು ಹೀಗೇನೆ, ಹೀಗೆ ಮಾಡ್ತೀನಿ, ಅಬದ್ಧ ಆಗುತ್ತೋ ಅದ್ಕೊಂಡ್ಬೀಳ್ತೀಯ ಅಂತಂದ್ರೆ ತಲೆ ಕೆಡಿಸ್ಕೊಡೋದವರು. ಅದಕ್ಕೆ ದೇವರೇನಂದ? ಅಂತಹ ತಾಮಸ ಜೀವರಾಶಿಗಳನ್ನ ಅಂತಹದ್ದೇ ಆದ ಆಸುರಿ ಯೋನಿಯಲ್ಲಿ ಎಸಿತೀನಿ ನಾನು ಅಂತಂದ. ಇವರನ್ನು ಎಸಿತೀನಿ ಅಂತ ಅನ್ಲಿಲ್ಲ. ಇವರು ಹುಟ್ಟುತ್ತಾರೆ, ಬುದ್ಧಿ ಕಲ್ತ್ಕೊತಾರೆ. ಇವರು ಕಲ್ತ್ಕೊಂಡ್ಮೇಲೆ ವಾಪಸ್ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಜೈಲಿಗೆ ಅದೇ ಅಭಯವನ್ನು ಕೊಟ್ಟಿದ್ದು. ಅದು ಅಲ್ಲದೆ ಬರೀ ಸನಕಾದಿಗಳಿಗೆ ಮಾಡಿದ್ದಕ್ಕೆ ಅಷ್ಟೇ ಅಲ್ಲ, ರಮಾದೇವಿಗೂ ಮಾಡ್ಕೊಂಡಿರ್ತಾರೆ. ಅದಕ್ಕೂ ಕೂಡ ಶಾಪವನ್ನು ಊರ್ಜಿತ ಮಾಡ್ತಾರೆ ದೇವರು. ಸನಕಾದಿಗಳು ಕೊಟ್ಟಿದ್ದ ಶಾಪವನ್ನು ಕಿತ್ತಾಕೋದು ಎಷ್ಟೊತ್ತರಲ್ಲಿದೆ ಅವನಿಗೆ, ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಶಾಪ ಕೊಟ್ಟಿದ್ದನ್ನು ಊರ್ಜಿತ, ಹೌದು ಸರಿಗಿದೆ ಅಂತ ಪರಮಾತ್ಮ ಮೊಹರ್ ಹಾಕಿದ್ದು ಯಾಕೆ? ರಮಾದೇವಿಗೆ ಎದ್ದು ನಡ್ಕೊಂಡಿರ್ತಾರೆ. ಅವಾಗ ಪರಮಾತ್ಮ ತೋರಿಸಿರಲ್ಲ, ಟೈಮಲ್ಲಿ ತೋರಿಸ್ತೀನಿ ಅಂತಂದ. ಇವರು ಶಾಪ ನಿಮಿತ್ತ ಮಾಡದ ತಬಲ ಕೆಳಗೆ ಅಷ್ಟೇ ಅಲ್ಲ, ಅವ್ರ ಕಾಲಿಗೆ ಬೀಳ್ತಾರೆ ತಕ್ಷಣ. ಪರಮಾತ್ಮ ಅಂದಿದ್ದೇನು? ನಾನೇ ಬರ್ತೇನೆ ನೀವು ಕರ್ಕೊಂಡು ಬರಕ್ಕೆ ಅಂತ. ಸಜ್ಜನರ ಪಾಲಿಗೆ ಪರಮಾತ್ಮ ಹೀಗಿರ್ತಾನೆ, ದುರ್ಜನರ ಪಾಲಿಗೆ ಏನು? ಕ್ಷಿಪಾಮಿ, ಒಗಿತಿರ್ತೀನಿ ಅವರನ್ನ. ಅಷ್ಟೇ ಅಲ್ಲ, ನಾನೇನೋ ಒಗಿತೀನಿ. ಸಜ್ಜನರಾದ್ರೆ ನನ್ನನ್ನ ಕ್ಷಮಾ ಬಿದ್ದು ಸ್ವಾಮಿ ತಪ್ಪಾಯ್ತು ಇನ್ನೊಮ್ಮೆ ಈ ರೀತಿ ಮಾಡ್ಲಾರೆ ಅಂತ ಕೇಳ್ಕೊಂಡ್ರೆ ಇವ್ರು ಹೇಗಿರ್ತಾರೆ? ಮೀಸೆ ಮಣ್ಣ ಜಟ್ಟಿದ್ ಹೇಳ್ತಾರಲ್ಲ ಹಾಗೆ ಅಲ್ಲಿ ಹೋಗಿ ಬಿದ್ರು ಇವ್ರು ಹೇಗಿರ್ತಾರ? ಆಸುರೀಯೋ ನಿಮ್ಮ ಪನ್ನಾಹ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ತೈವ ಕೌಂತೇಯ ತತೋ ಯಾಂತ್ಯಧಮಂ ಗತಿಂ. ಜನ್ಮ ಜನ್ಮಗಳಲ್ಲಿ ಅದೇ ರೀತಿಯಾದ ಶರೀರವನ್ನು ಅವರು ಪಡೆದ್ರು. ಮಾಂ ಅಪ್ರಾಪ್ಯೈವ, ನನ್ನನ್ನಂತೂ ಅವರು ಹೊಂದೋದೇ ಇಲ್ಲ. ಹೊಂದಬೇಕಂತ ಮನಸ್ಸು ಮಾಡಲ್ಲ. ಯಾಕೆ ಮಾಡಲ್ಲ? ನಿಮ್ಮ ಸ್ವಭಾವ ಅಲ್ಲಿದೆ ಅಂತ. ಸರಿ, ಅದರಿಂದ ಏನು ಪ್ರಯೋಜನ? ತಥೋ ಯಾಂತಿ ಅಧಮಾಂಗತಿ. ಅವರು ಕೆಳಗೆ 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 ಇಳಿತಾ ಬರ್ತಾರೆ. ಯಾಕಿದನ್ನು ಇಷ್ಟು ಹೇಳ್ತಾ ಇದ್ದಾನೆ ಪರಮಾತ್ಮ ಅಂತಂದ್ರೆ ಸಾತ್ವಿಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅದರೆಲ್ಲ ನಿಮ್ಗೆ ಆ ಮಾನುಷ್ಯ ದೇಹವನ್ನು ನಾನು ಕೊಡಲ್ಲ. ಇನ್ನ ತಮಾಷೆ ಅಂತಂದ್ರೆ ಸಣ್ಣ ಹುಡುಗರಿದ್ದಾಗೆಲ್ಲ ಒಂದು ಆಟ ಆಡಕ್ಕೆ ಇರುತ್ತಲ್ಲ, ಹಾವು ಏಣಿ ಅಲ್ಲ, ಇನ್ನೊಂದು ವಾದಿರಾಜನೊಂದು ಪಟ ಬರುತ್ತೆ. ಆ ಪಟ ನೋಡ್ಬಿಟ್ರೆ ಬರೀ ಕೆಟ್ಟ ಜನ್ಮಗಳೇ ಶುರು ಇದೆ. ಅದು ಎಲ್ಲೋ ಒಂದೊಂದು ಒಳ್ಳೊಳ್ಳೆ ಜನ್ಮಗಳು ಬರುತ್ತೆ.
ಚಿಕ್ಕ ಮಕ್ಕಳಿಗೆ ಆಟ ಆಡ್ಸಕ್ಕೆ ಹಾವು ಹೇಳಿ ಕೊಡ್ತಾರೆ ಕೊಡ್ಲಿ, ಆದ್ರೆ ಅದಕ್ಕಿಂತ ಉತ್ತಮವಾದ ಆಟ ಯಾವುದಿದು ಅದ್ರಾಗ ಅದು ಎಷ್ಟು ನೆನೆಸಿಕೊಂಡ್ರು ಕಮ್ಮಿನೇ. ಅವ್ರು ಎಲ್ಲಾ ತರದ ಆಟಗಳನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ಯಾಕೆ ಗೊತ್ತು ಅವ್ರಿಗೆ, ಇವು ಕೇಳಲ್ಲ, ಮಾತು ಕೇಳಲ್ಲ, ಉಪನ್ಯಾಸ ಕೇಳಲ್ಲ, ನಿದ್ದೆ ಮಾಡ್ತಾರಲ್ಲ, ಪಾಠಕ್ಕಂತೂ ಬರೋದೇ ಇಲ್ಲ, ಮತ್ತೆ ತತ್ವಜ್ಞಾನನಾರ ಕೊಡಬೇಕು. ಸಜ್ಜೀವರಿದ್ದಾರೆ, ಎಲ್ಲಿ ಅವರಿಗೆ ಆಕರ್ಷಣೆ ಆಗತ್ತೋ ಅಂತಹ ರೀತಿಯಲ್ಲಿ ಇವರಿಗೆ ಏನ್ ಮಾಡೋಣ, ಉದ್ಧಾರ ಮಾಡೋಣ ಅಂತ ಎಷ್ಟು ನೆನೆಸ್ಕೊಂಡ್ರು ಪಂಚೀಕರಣ ಅಂತ ಕೊಡ್ತೀವಿ. ಯಾಕೆ ಕೊಟ್ಟಿದ್ದು? ಸೃಷ್ಟಿ ಸ್ಥಿತಿ ಲಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮನನ್ನ ನಾವು ಹೇಗೆ ಜಗಜ್ಜನ್ಮಾಧಿಕರ್ತ ಅಂತ ತಿಳ್ಕೋಬೇಕು ಅನ್ನೋದು ಕೊಟ್ಟಿದ್ದು. ಅದೇ ರೀತಿಯಾಗಿ ಇನ್ನೊಂದು ಆಟ ವೈಕುಂಠ ಪಟ, ಅದು ಆಟ ಕೊಟ್ಟಿದ್ದು ಯಾಕೆ? ನಿಮ್ಮ ಹಣೆ ಬರ ಹೀಗಿದೆ, ಒಂದೊಂದು ಜನ್ಮ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ನೋಡ್ಕೊಳ್ರಿ ಅನ್ನೋದು ಕೊಟ್ಟಿದ್ದು. ಅಷ್ಟೇ ಅಲ್ಲ, ಒಂದೊಂದು ಅಪರಾಧ ಮಾಡಿದ್ರೆ ವಾಪಸ್ ಎಲ್ಲಿಗೆ ಹೋಗಿ ಬೀಳ್ತೀರಾ ಅಂತ ಕೊಟ್ಟಿದ್ದು. ಬಹಳ ಚೆನ್ನಾಗಿದೆ ಅದು. ಯಾಕೆ ಕೊಟ್ಟರು? ಕ್ಷಿಪಾಮ್ಯಜಸ್ತ್ರಮಸುರಾನ್ ಆಸುರೀಶ್ವೇವ ಯೋನಿಷು. ಇಂಥ ನೀವು ಅಬದ್ಧ ಕೆಲಸವನ್ನು ನೀವು ಮಾಡಿದ ಪಕ್ಷದಲ್ಲಿ ಪರಮಾತ್ಮ ಸಮ ಎಷ್ಟೇ ಆದರೂ ಕೂಡ ಯಾರು ಯಾವ ತಪ್ಪು ಮಾಡ್ತಾರೋ ಅದಕ್ಕೆ ಆ ಶಿಕ್ಷೆಯನ್ನು ಕೊಟ್ಟೇ ಅವರಿಗೆ ಬುದ್ಧಿಯನ್ನ ಕಲಿಸಿ ಸಾತ್ವಿಕ ಆಗಿದ್ರೆ ಎತ್ತಾರೆ, ತಾಮಸ ಆಗಿದ್ರೆ ಈ ಒಂದು ಪ್ರಶ್ನೆ ಇಲ್ಲ, ಅವನೇ ಕೆಳಗೆ ಹೋಗ್ತಾರೆ. ಅದಕ್ಕೆ ಇವರೇ ತಥೋ ಯಾನ್ ಕದಮಾಂಗತಿ, ಅವನೇನೇ ಪರಮಾತ್ಮನನ್ನ ಹೊಂದದೆ ಬುದ್ಧಿಯನ್ನ ಕಲಿಯದೆ ಇನ್ನಷ್ಟು ಅಧಃಪತನವನ್ನೇ ಹಿಡಿತಾನೆ. ಈ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋ ವಿಚಾರ ಎಲ್ಲ ಇದೆಯಲ್ಲ, ರಾಯರನ್ನ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಮಾತು. ಈ ಭಗವದ್ಗೀತೆಯನ್ನ ನೀವು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಸರಿನೇ ಸರಿ, ಅದು ಬಹಳ ಉತ್ತಮ ಪಕ್ಷನೇ, ಯಾವ ಡೌಟೇ ಇಲ್ಲ. ಲೌಕಿಕವಾಗಿ ನೀವು ಬಳಸ್ಕೊಂಡ್ರು ಈ ಭಗವದ್ಗೀತೆಯಲ್ಲಿ ಹೇಳಿದ ಅಂಶವನ್ನು ನೀವು ಮೈಗೂಡಿಸಿಕೊಂಡ್ರೆ ಎಲ್ಲೋ ಮೇಲೆ ಹೋಗ್ತೀರಾ ಅಂತ, ಅಂದ್ರೆ ಬಹಳ ಉತ್ತಮ ಸ್ಥಾನ ಕೊಂಡೋಗ್ತೀರಿ. ಈ ತಮೋಗುಣ ಅಂತ ಬಂದ್ರೆ ಏನೋ ಪರಮಾತ್ಮ ಹೇಳಿದ್ದಷ್ಟೇ ಅಲ್ಲ, ನಮ್ಮ ಸೋಂಬೇರ್ತನ ಇರ್ಬೋದು, ಮತ್ತೊಬ್ಬರ ವಿಷಯವನ್ನ ಅವಧಾನದಿಂದ ಕೇಳದೇ ಇರುವಂತಹದ್ದು ಇರ್ಬೋದು, ಇವೆಲ್ಲ ಲೌಕಿಕಕ್ಕೆ ಸಂಬಂಧಪಟ್ಟ ತಮೋಗುಣದ ಕಾರ್ಯಗಳೇ. ಅದನ್ನ ನೀವು ಬೆಳವಣಿಗೆಯಲ್ಲಿ ತಂದ್ಕೊಟ್ರೆ, ಇಂಪ್ರೂವ್ ಮಾಡ್ಕೊಂಡ್ರಿ ಅಂತಂದ್ರೆ ಮನುಷ್ಯ ಅಲ್ಲೂ ಮೇಲೆ ಹೋಗ್ತಾನೆ. ಇದನ್ನ ನಾವು ಹೇಳ್ತಿರೋದಲ್ಲ, ಯಾರೇ ಹೇಳಿದ್ದು. ಇದನ್ನ ನೀವು ಬರೀ ಅಲೌಕಿಕವಾಗಷ್ಟೇ ನೋಡದೆ ಲೌಕಿಕವಾಗಿ ನೋಡಬಹುದು ಬಹುದು ಅಂತ ಹೇಳಿದ ಉದ್ದೇಶ ಅಷ್ಟಕ್ಕೆ ಮಾತ್ರ ನೋಡೋಕೆ ಅಲ್ಲ, ಅದಕ್ಕೂ ಮೀರಿದ ಅಂಶ ಇದೆ. ಅದನ್ನು ತಿಳಿಸಕ್ಕೆ ಈ ಭಗವದ್ಗೀತೆ ಬಂದಿರೋದು. ಆದ್ದರಿಂದ ಈ ತಾಮಸ ತತ್ವವನ್ನೇ ನಾವು ಮೈಗೂಡಿಸಿಕೊಂಡ್ವಿ ಅಂತಂದ್ರೆ ಅಥೋಯಾನ್ ಧರ್ಮಾಂಗಕ್ಕೆ ನಾವು ಲೋಕದಲ್ಲೂ ಕೂಡ ಅಧಪತನತಾನೆ ಹಿಡಿಯೋದು. ಡಿಮೋಷನ್ನೇ, ಗೋವಿಂದನೇ ಅವನ ಕಥೆ, ಪ್ರಮೋಷನ್ ಇಲ್ಲೇ ಇಲ್ಲ. ಆದ್ದರಿಂದ ಈ ಭಗವದ್ಗೀತೆಯಲ್ಲಿ ಪರಮಾತ್ಮ 2 ಅಂಶವನ್ನು ತಿಳಿಸ್ತಾನೆ. ವಿಶೇಷವಾಗಿ ಯಾರು ಪಾರಮಾರ್ಥಿಕ ಸಾಧಕರಿದ್ದಾರೋ ಅವರಿಗೂ ಕೂಡ ಇದೊಂದು ದಾರಿ ದೀಪ ಇದೆ. ಸರಿ, ಇಷ್ಟೆಲ್ಲ ಪರಮಾತ್ಮ ಹೇಳಿದ್ನಲ್ಲ, ಅವರನ್ನ ಪುನಃ ನರಕಕ್ಕೆ ಹಾಕ್ತಾನೆ, ತುಂಬಾ ವಿವರಣೆ ಆಗೋಯ್ತಲ್ಲ. 3 ದಿನದಲ್ಲಿ ಹೇಳಿದ್ದೇ ಕಮ್ಮಿ, ಆದರೂ ಕೂಡ ಒಂದು ಅಧ್ಯಾಯ ಅದಕ್ಕೆ ಮೀಸಲಿಟ್ಟಿದ್ದಾನೆ ಅಂತಂದ್ರೆ ಯಾರೇ ಆದರೂ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದೀಯಾ, ವಿವರಣೆ ಎಲ್ಲ ಸರಿ, ಸಂಕ್ಷಿಪ್ತವಾಗಿ ಹೇಳು, ನಾವು ಈ ಯಾವ ದೋಷಗಳನ್ನು ಬಿಡಬೇಕು, ಸಂಕ್ಷಿಪ್ತವಾಗಿ ಹೇಳ್ಬಿಡು, ಸುಲಭ ಆಗುತ್ತೆ ನಮಗೆ. ಆಗ ಪರಮ ಕರುಣಾಳು ವಿಸ್ತಾರವಾಗಿ ಹೇಳಿದ್ದನ್ನೇ ಸಜ್ಜನರ ಉಪಕಾರಕ್ಕೋಸ್ಕರವಾಗಿ ಅದನ್ನೇ ಸಂಕ್ಷೇಪವಾಗಿ ಹೇಳ್ತಾನೆ. ಅರ್ಜುನ ನೋಡಿ, ಇಷ್ಟು ಮಾಡಿಬಿಡು ಸಾಕು, 3 ಅಂಶ ಬಿಡಬೇಕು. ಯಾವುದು? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. 3 ಇದೆ ನೋಡು ಅರ್ಜುನ, ನರಕಕ್ಕೆ ಬಾಗಿಲು. ಯಾವುದು? ಅದು ಕಾಮ, ಕ್ರೋಧ, ಲೋಭ. ಅವು 3 ಇತ್ತು ಅಂತಂದ್ರೆ ಏನ್ ನೀವು ಕಷ್ಟನೇ ಪಡೋದು ಬೇಡ, ಬಾಗಿಲು ತಾನೇ ತೆಕ್ಕೊಂಡು ನೀವು ನರಕಕ್ಕೆ ಹೋಗಿ ಬೀಳುವುದು. ಆದ್ದರಿಂದ ಯಾರು ನರಕಾದಿ ಅನರ್ಥವನ್ನ ಬೇಡ ಅಂತ ಮನಸ್ಸಿನಲ್ಲಿ ತಂದ್ಕೊತಾನೋ, ನರಕಾದಿ ಯಾಕೆ ಹೇಳಿದ್ದು ಅಂತಂದ್ರೆ ಬರೀ ನರಕ ಅಷ್ಟೇ ಅಲ್ಲ, ಹಂಗೆ ಮಾಡ್ತಾ ಇದ್ದಾನೆ ಇನ್ನ ಹೋಗ್ತಾನೋ, ಅಧಪತನ ಇನ್ನ ಎಲ್ಲೆಲ್ಲಿಗೆ ಸಾಧ್ಯನೋ ಅಂಧತಮಸ್ತನಕವೂ ಕೂಡ ಇದ್ದೇ. ಯಾರಿಗದು ಅದು ಅನಿಷ್ಟ, ನಮಗದು ಬೇಡ, ನಮಗೆ ಭಗವಂತನ ಮಾರ್ಗದಲ್ಲಿ ಶಾಶ್ವತವಾದಂತಹ ಒಂದು ಮೋಕ್ಷಾದಿ ಪುರುಷಾರ್ಥ ನಮಗೆ ಬೇಕು ಅಂತಿರುತ್ತೋ ಅವ್ರಿಗೆ 3 ಬಿಡಬೇಕು: ಕಾಮ, ಕ್ರೋಧ, ಲೋಭ. ಒಂದೊಂದಕ್ಕೂ ಕಾರ್ಯಕಾರಣ ಭಾವವನ್ನು ಹೇಳುತ್ತಾನೆ ಬಂದಿದ್ದಾನೆ ಪರಮಾತ್ಮ ಮೊದಲಿಂದ. ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಲೋಭ, ಒಂದೊಂದಾಗಿ ಹೇಳ್ತಾ ಬಂದ. ಅದರಲ್ಲೂ ಪರಮ ಮುಖ್ಯವಾದದ್ದು ಯಾವುದು? ಕಾಮ. ಕಾಲದೇವಿಯಿಂದ ನಿಯಮ್ಯಮಾನವಾದ ದೋಷ ಕಾಮ ಅಂತ.
ಆದ್ದರಿಂದ 2ನೇ ಅಧ್ಯಾಯದಲ್ಲೂ ಅದನ್ನೇ ಹೇಳಿದೆ, ಕಾಮಯೇಷಃ, ಕ್ರೋಧಯೇಷಃ, ರಜೋಗುಣ ಸಂಭವ. ಎಲ್ಲದಕ್ಕಿಂತ ದೊಡ್ಡ ದೋಷ ಯಾವುದು ಅಂದ್ರೆ ಈ ಮನುಷ್ಯನಲ್ಲಿ ಆಸೆ, ದುಷ್ಟ ಆಸೆ. ಒಳ್ಳೆ ಕಾಮನೆಗಳು ಇರಬೇಕು. ಉದಯ ಕರ್ಮವಾಸನ ಅಂತ ಹೇಳಿ ಭಾಗವತದಲ್ಲೂ ಕೂಡ ಆಸೆಗಳಿಗೆ ಪರಮಾತ್ಮ ಯಾವ ಫಲವನ್ನು ಕೊಟ್ಟ ಅಂತ ಕಥೆಗಳೇ ಬಂದಿದೆ. ಒಳ್ಳೆ ಆಸೆಗಳಿದ್ವಾ ಒಳ್ಳೆ ಫಲ. ಹತ್ತು ಋಷಿಗಳೇ ಸಾಕ್ಷಿ. ಹತ್ತುಗಳಿಗೆ ಒಳ್ಳೆ ಆಸೆ ಇತ್ತು, ಮಗ ಬರಬೇಕು. ಯಾರು? ಸಾಕ್ಷಾತ್ ನಾರಾಯಣನೇ ಬರಬೇಕು. ಅಷ್ಟೇ ಇದ್ರೆ ಪರವಾಗಿಲ್ಲ, ಸಪರಿವಾರನಾದ ನಾರಾಯಣ ಬರಬೇಕು. ಒಳ್ಳೆ ಆಸೆ. ಅದಕ್ಕೆ ಪರಮಾತ್ಮ ಬಂದ, ಒಬ್ಬನೇ ಬರಲಿಲ್ಲ. ದತ್ತಂ, ದುರ್ವಾಸಸಂ, ಸೋಮಂ, ಆತ್ಮೇಶ, ಬ್ರಹ್ಮ ಸಂಭವಾನ್, 3 ಜನ ಬರ್ತಾರೆ. ಇವರು ಪ್ರಶ್ನೆ ಕೇಳ್ತಾರೆ, ನಾನು ಕರೆದಿದ್ದು ಒಬ್ಬರನ್ನ, ಬಂದದ್ದು 3, ಯಾಕೆ? 3 ತಲೆ ಇಟ್ಕೊಂಡು ಬಂದಿಲ್ಲ. ಮತ್ತೆ ದತ್ತಾತ್ರೇಯ ಅವನು ಸಹಸ್ರ ಶೀರ್ಷ ಪುರುಷ ಆಗಿದ್ರು, ಅವತಾರ ತಗೊಂಡಾಗ ಪರಮಾತ್ಮ ತೋರಿಸಿದ್ದು ಒಂದೇ ತಲೆ, 2 ಕೈ. ಇವರು ಆಮೇಲೆ ಅದೇನೇನೋ ವಿಚಾರಗಳನ್ನ ಆ ದತ್ತಾತ್ರೇಯನಿಗೆ ತುರ್ಕಿ 1 ತಲೆಗೆ 2 ತಲೆ ಸೇರಿಸಿ ಹೇಳಿಲ್ಲ. ಸುತ್ತಮುತ್ತ ನಾಯಿಗಳು ಬೇರೆ. 1 ನಾಯಿ ಇದ್ರೆ ಬೀದಿಗೆ ನಾವು ಹೋಗಲ್ಲ, 4 ನಾಯಿ ಅದರ ಸುತ್ತ ಹಾಕಿ. ಅದು ಯಾಕೆ ನಾಯಿ ಅಂತ ಬಂದದಕ್ಕೆ ಬೇರೆ ಕಥೆ ಇದೆ, ಇರ್ಲಿ. ಅದು ನಾಯಿ ಅಲ್ಲ, ಇದು ಅಲರ್ಕ ಅಂತ ಅವನ ಶಿಷ್ಯ. ಅಲರ್ಕ ಅನ್ನೋ ಗುಜನಾಯಿ ಅಂತ ಅರ್ಥ. ಗುಜನಾಯಿ ಅನ್ನೋ ಅರ್ಥದಲ್ಲಿರುವಂತಹ ಹೆಸರಿಟ್ಟುಕೊಂಡ ವ್ಯಕ್ತಿ ಅವನ ಶಿಷ್ಯ ಅಂತ ಇರೋದು. ಇವರು ಅಲರ್ಕ ಅವನ ಶಿಷ್ಯ ಅಂತ ಹೇಳಿ ಸುತ್ತಮುತ್ತ 4 ನಾಯಿ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಈ ಅನರ್ಥಕ್ಕೆಲ್ಲ ಯಾರು ಜವಾಬ್ದಾರ? ಅವರವ್ರ ಭ್ರಮೆಗೆ ಅವರವರೇ ಜವಾಬ್ದಾರಷ್ಟೇ. ಸರಿಯಾದದ್ದು ಹೇಳ್ಬೋದು ನಾವು. ಆದ್ದರಿಂದ 10 ಋಷಿಗಳು ಕೂಡ ಎದುರಿಗೆ ಆ ದತ್ತಾತ್ರೇಯ ಬಂದಾಗ ಒಬ್ಬನೇ ಬಂದಿದ್ದು ಅಂತ ಆಡಿದ್ರೆ ಚೆನ್ನಾಗಿರೋದು. 3 ಜನ ಏನು, ನಿನ್ನ ಆಸೆ ಹೇಗೋ ಹಾಗೆ ಫಲ ಬರ್ತಿದೆ. ಒಳ್ಳೆ ಆಸೆ. ಅದೇ ಕೆಟ್ಟ ಆಸೆಗಳಿದ್ವು ಅಂತಂದ್ರೆ ಹಾಗೆ ಫಲಗಳು ಬಂತು. ಏನು ಕೆಟ್ಟ ಆಸೆ? ದೊಡ್ಡವರಿಂದ ನಮಸ್ಕಾರ ಮಾಡಿಸ್ಕೋಬೇಕು ಅಂತ ಆಸೆ. ದಕ್ಷ ಪ್ರಜಾಪತಿ ಮೇಲ್ನೋಟಕ್ಕೆ ತಾನು ಮಾವ ಆಗಿದ್ರೂ ಕೂಡ ಒಳಗಡೆ ಇಂದ ನೋಡಿದ್ರೆ, ಯೋಗ್ಯತೆಯಿಂದ ನೋಡಿದ್ರೆ ಯಾರಿಂದ ನಮಸ್ಕಾರ ಇವರು ಬೇಡ್ತಾ ಇರೋದು? ಸಾಕ್ಷಾತ್ ಮಹರುದ್ರ ದೇವರು. ಕೆಟ್ಟ ಆಸೆ ಇತ್ತು, ಏಟು ಕೂಡ ಹಂಗೆ ಬಿತ್ತು. ಆದ್ದರಿಂದ ನಮ್ಮ ಇಷ್ಟಾನಿಷ್ಟಗಳಿಗೂ ಕೂಡ ಕಾರಣ ಯಾವ್ದಾಗುತ್ತೆ? ಅದೇ ಕಾಮನೆ ಆಗೋದು. ಸತ್ಕಾಮನೆಗಳನ್ನ ಹೊಂದಬೇಕು ಅಂತಾರೆ. ಯಾವುದು ಸತ್ಕಾಮನೆ? ಸತ್ಕಾಮನೆ ಅಂದ್ರೆ ಬೇರೆ ಏನೂ ಅಲ್ಲ. ಅದಕ್ಕೆ ಯಾರ್ಯಾರೋ ಏನೋ ಕಲ್ಪನೆ ಮಾಡ್ಕೋಬಾರದು ಅಂತ ಹೇಳಿ ಪರಮಾತ್ಮನೇ ಹೇಳಿಬಿಟ್ಟ. ಸತ್ಕಾಮನೆ ಅಂದ್ರೆ ಬೇರೆ ಏನೂ ಅಲ್ಲ, ವಿಷ್ಣು ಪ್ರೀತ್ಯರ್ಥಂ. ಇದು ಮೊಟ್ಟ ಮೊದಲನೇ. ಯಾಕಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ, ಏನಾದ್ರೂ ನೀವು ಕೇಳ್ಕೊಳ್ಳೇಬೇಕು ದೇವರಿಂದ ಹೊರತಾಗಿ ಅಂತಂದ್ರೆ ಮೋಕ್ಷಕ್ಕೋಸ್ಕರ ಅಂತ ಕೇಳ್ಕೊಳ್ಳಿ. ಅದು ಇಲ್ಲ, ನಮ್ಗೆ ಇನ್ನ ಏನಾದ್ರು ಕೇಳ್ಕೋಬೇಕು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಕ್ಕೋಸ್ಕರ ಅಂತ ಕೇಳ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆ ಅದನ್ನು ಕೇಳ್ಕೋಬೇಡ್ರಿ. ಭಾಗವತಲ್ಲೂ ಕಡೆ ಶ್ಲೋಕ ಅದೇನೆ, ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶನಾಥಸ್ತಂ ಹಿ ಯತಃ ಪ್ರಭೋ. ಅದು ಇದು ಕೇಳ್ಕೋಬೇಡ್ರಿ ಬಡಕ್ ಅಂತ ಹೇಳಿ. ಮಾತ್ರ ಪಟ್ಟಿನೇ ಇರುತ್ತೆ ಕಷ್ಟಗಳದ್ದು, ಅದರ ಪರಿಹಾರ ಇದರ ಪರಿಹಾರ ಕೊಡು ಅಂತ ಹೇಳಿ ದೇವರೆದುರಿಗೆ ಕೇಳಿಕೊಳ್ಳದೆ ನಿಮಗೆ ತಾರಕವಾದ ಅಂಶ ಯಾವುದನ್ನ ಕೇಳಿಕೊಂಡ್ರೆ ಪರಮಾತ್ಮನೇ ನಿಮಗೆಲ್ಲ ಕೊಡ್ಲೇಬೇಕು ಅಂತ ಅಂಶಗಳನ್ನ ಕೇಳ್ಕೊಳ್ರಿ. ಹಿಂದಿನವ್ರು ಹೇಳ್ಕೊಟ್ರು ನಮ್ಗೆ ಇವೆಲ್ಲ, ಅದನ್ನ ಕೇಳ್ಕೋಬೇಕು. ಆ ಕಾಮನೆಗಳಿದ್ರೆ ಒಳ್ಳೇದು. ಅದು ಬಿಟ್ಟು ಬೇರೆ ಏನೇ ನೀವು ಇಟ್ಟುಕೊಂಡಿದ್ರು ಅದೆಲ್ಲವೂ ಕೂಡ ಯಾವುದಕ್ಕೆ ದಾರಿ? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ. ಆದ್ದರಿಂದ ತಸ್ಮಾತ್ ಏತತ್ರಯಂ ತ್ಯಜೇತ್. ಆದ್ದರಿಂದ ಈ 3 ಅಂಶಗಳನ್ನ ಬಿಡತಕ್ಕದ್ದು. ಅಷ್ಟೇ ಅಲ್ಲ, ಈ ಕಾಮಕ್ರೋಧಗಳನ್ನ ಬಿಡೋದ್ರಿಂದ ನರಕ ತಪ್ಪುತ್ತೆ ಅಂತ ಅಷ್ಟೇ ಅಲ್ಲ ಅರ್ಜುನ, ಇನ್ನ ಒಂದು ದೊಡ್ಡ ಉಪಕಾರ ಇದೆ ಇದರಿಂದ. ಯಾವುದು? ಏತೇ ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಆ ದುಷ್ಟ ಕಾಮನೆಗಳನ್ನು ಅವನು ಬಿಟ್ರೆ, ಮನಸ್ಸು ಅನ್ನೋ ಪದಾರ್ಥ ಹೇಗಿದೆ ಗೊತ್ತಾ? ಅದರಲ್ಲಿ ಒಳ್ಳೆಯದು ಬಂದು ತುಂಬಿಕೊಳ್ಳುತ್ತೆ. ನಿನಗೆ ಇಷ್ಟ ಇರ್ಲಿ ಬಿಡ್ಲಿ ತುಂಬಿಕೊಳ್ಳುತ್ತೆ. ಮನಸ್ಸಿನ ತತ್ವ ಹಾಗೆ ಇರೋದು. ಖಾಲಿ ಮನಸ್ಸು ಅನ್ನೋದು ಎಲ್ಲೂ ಇಲ್ಲ. ಇಲ್ಲ ಒಳ್ಳೇದಿರ್ಬೇಕು, ಇಲ್ಲ ಕೆಟ್ಟದಿರ್ಬೇಕು, ಇಲ್ಲ ಮಿಕ್ಸ್ ಆಗಿ ಅದು ಕೆಟ್ಟೆ ಹೋಗ್ಬೇಕು. ಇದೊಂದು ಸ್ವಾರಸ್ಯ ಇದು. ಒಳ್ಳೇದು ಕೆಟ್ಟದ್ದು ಇದ್ರೆ ಒಳ್ಳೇದಾಗಲ್ಲ, ಅದು ಕೆಟ್ಟದೇ ಆಗುತ್ತೆ. ಲೋಕದಲ್ಲೂ ಅದೇ ತರ ದೃಷ್ಟಾಂತ ಇಲ್ಲ. ಒಳ್ಳೆ ಹಣ್ಣು ಜೊತೆ ಕೆಟ್ಟ ಹಣ್ಣು ಇಟ್ಟರೆ ಆ ಕೆಟ್ಟ ಹಣ್ಣು ಒಳ್ಳೇದಾಗಲ್ಲ.
ಇರೋದೆಲ್ಲವನ್ನು ಅದು ಕೆಡಿಸಿ ಹಾಳು ಮಾಡುತ್ತೆ. ಹಾಗೆ ಮನಸ್ಸಿನಲ್ಲಿ ಒಳ್ಳೆಯ ವಿಷಯದ ಜೊತೆ ಕೆಟ್ಟ ವಿಷಯ ಹಾಕೊಂಡ್ವಿ ಅಂತಂದ್ರೆ ಒಳ್ಳೇದು ಕೂಡ ತೊಳ್ಕೊಂಡು ಹೋಗುತ್ತೆ ಹೊರತು ಕನ್ವರ್ಟ್ ಆಗ್ಬಿಡಲ್ಲ ಕೆಟ್ಟದ್ದು ಒಳ್ಳೇದಾಗಿ. ಆದರೆ ಪರಮಾತ್ಮ ಅಂದಿದ್ದೇನು, ನೀವು ಆ ಕೆಟ್ಟ ಅಂಶಗಳನ್ನ ಹೊರಗೆ ಹಾಕಿದ್ರೆ ಒಳ್ಳೆಯ ಅಂಶಗಳನ್ನ ನೀವು ತುಂಬಬೇಕು ಅಂತ ಆಸೆ ಪಡೋದು ಬೇಡ, ಅದೇ ಬರುತ್ತೆ ನಿಮ್ಮಲ್ಲಿ. ಅದು ಬಂದಾಗ ಏನಾಗುತ್ತೆ, ಆಚರತ್ಯಾತ್ಮನ ಶ್ರೇಯ, ನಿಮಗೆ ಶ್ರೇಯಸ್ಕರವಾದ ಅಂಶ ಏನಿದೆಯೋ ಅದನ್ನ ನೀವು ಮಾಡ್ತೀರಿ. ದುಷ್ಟ ಕಾಮನೆಗಳಿದ್ದು ಅಂತಂದ್ರೆ ನಿಮ್ಗೆ ಯಾವ್ದು ಶ್ರೇಯಸ್ಕರ ಅಲ್ವೋ ಅದನ್ನು ನೀವು ಮಾಡ್ತೀರಾ. ಸತ್ಕಾಮನೆಗಳಿದ್ದು ಅಂತಂದ್ರೆ ನೀವು ಮಾಡೋದೇನು ಶ್ರೇಯಸ್ಕರವಾದದ್ದೇ. ಹರಿಗುರು ಭಕ್ತಿ ಇದು ಬೇಕು. ಅವಾಗ ಅವನು ಮಾಡುವ ಕೆಲಸದಲ್ಲೆಲ್ಲ ಭಗವತ್ ಸ್ಮರಣೆಯನ್ನ ಪಡಿತಾ ಎಲ್ಲ ಕೆಲಸವೂ ಅವನಿಗೆ ಏನಂತ ಕಲಿಸ್ಕೊಂಡು ನಿಷ್ಕಾಮ ಕರ್ಮ ಅಂತಾಗಿ ಮೋಕ್ಷಾದಿಗೆ ಸಾಧನವೇ ಆಗತ್ತೆ. ಅದು ಬಿಟ್ಟು ಕಥಂಚಿತ್ ಭಗವತ್ ಕಾರ್ಯ ಅಂತಲೇ ಕಳಿಸ್ಕೊಂಡಂತಹ ಹೋಮ ಆಗಿರ್ಬೋದು, ಹವನ ಆಗಿರ್ಬೋದು, ಪ್ರಸಿದ್ಧ ಸತ್ಯನಾರಾಯಣ ಪೂಜೆ ಆಗಿರ್ಬೋದು. ಯಾಕೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ? ಏನಿಲ್ಲ ರೀ, ನಮ್ಮ ಮನೇಲಿ ಮದುವೆ ಆಯ್ತು, ಮದುವೆ ಆದ್ಮೇಲೆ ನಮ್ಮ ಮನೇಲಿ ಒಂದು ವಾಡಿಕೆ, ಮಾಡದೇ ಇದ್ರೇನೋ ಅನರ್ಥ ಆಗ್ಬಿಡುತ್ತಂತೆ, ಅದಕ್ಕೆ ಮಾಡ್ತಿದೀವಿ. ದೇವರ ಸ್ಮರಣೆ ಇಲ್ಲ, ಮತ್ತೊಂದಿಲ್ಲ, ಏನೇನೂ ಇಲ್ಲ, ಮಾಡದಿದ್ರೆ ಕಾಡ್ತೇವೆ ಅಂತ ಹೇಳಿ ಮಾಡೋದು. ಅದೆಲ್ಲ ಮುಖ್ಯ. ಇಲ್ಲಿ ಬಂದಿರೋದೇನು, ಆಚರತ್ಯಾತ್ಮನ ಶ್ರೇಯ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಮಾಡ್ತಿದ್ದೀವಿ ಅನ್ನೋ ಭಾವನೆ ಇರಬೇಕು ಅಂತ ಪರಮಾತ್ಮ. ಯಾರ್ದೋ ಋಣ ತೀರ್ಸಕ್ಕೋ ಯಾರ್ದೋ ಕಾಟ ತಪ್ಪಕ್ಕೋ ಮಾಡೋದಲ್ಲ ಇದು. ಹಂಗ ಮಾಡಿದಾಗ ಏನಾಗುತ್ತೆ, ತಥೋ ಯಾತಿ ಪರಾಂಗತಿ, ಆಗ ಅವನಿಗೆ ಉತ್ತಮ ಗತಿ ಅನ್ನೋದು ಪ್ರಾಪ್ತವಾಗತ್ತೆ. ಅಂದ್ರೆ ಈ ಭಗವದ್ಗೀತೆಯಲ್ಲೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ, ಯಾವುದೇ ಕರ್ಮ ಮಾಡ್ತಿದ್ರು ಕೂಡ ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇರಬೇಕಾದ ಭಾವನೆ ಏನು, ನನಗೋಸ್ಕರ ಇದನ್ನ ಮಾಡ್ತಿದ್ದೀನಿ ಅಂತ. ಇದೆಲ್ಲ ವಿಷ್ಣು ಪ್ರೀತಿ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಇದ್ದೇ ಇದೆ. ಅದರ ಮೇಲೆ ಇರಬೇಕಾದದ್ದೇನು, ಮಾಡ್ತಿರೋದು ಯಾರಿಗೋಸ್ಕರ, ನನಗೋಸ್ಕರ, ನಮ್ಮ ಉತ್ಕರ್ಷಕ್ಕೋಸ್ಕರ, ಅರ್ಥಾತ್ ಮೋಕ್ಷಕ್ಕೋಸ್ಕರ ಅಂತ ಅರ್ಥ. ಈ ಭಾವನೆಯಿಂದ ಮಾಡಬೇಕು ಅಂತ ಪರಮಾತ್ಮ. ಹಂಗ ಮಾಡಿದ್ರೆ ಶ್ರೇಯಸ್ಕರ ಅಲ್ಲ. ನಾವು ಮಾಡ್ತೀವಲ್ಲ, ಭಕ್ತಿಯಿಂದ ಮಾಡ್ತೀವಿ, ನೀನ್ ಹೇಳಿದ್ದೇ ಮಾಡ್ತೀವಿ, ಮಾಡಿದ್ರು ಕೂಡ ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ಒಂದು ಮಿಸ್ಟೇಕ್ ಇದೆ ಅಂತಲ್ಲ. ಯಾವುದು? ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿ. ಇಲ್ಲಿಂದ ಪರಮಾತ್ಮ ವಿಶೇಷವಾಗಿ ಹೇಳ್ತಾನೆ, ನೀವು ಮಾಡ್ತೀರಿ, ಭಗವತ್ ಕಾರ್ಯ ಅಂತಲೇ ಮಾಡ್ತೀರಿ, ಭಕ್ತಿಯಿಂದ ಮಾಡ್ತೀರಿ, ಹೇಳಿದೆಲ್ಲ ಭಾವನೆ ತುಂಬಿಕೊಂಡೇ ಮಾಡ್ತೀರಿ. ಆದರೆ ಶಾಸ್ತ್ರ ವಿಧಿ ಉತ್ಸೃಜ್ಯ ಬರ್ತದೆ ಕಾಮಕಾರತಃ, ನಿನಗೆ ತಿಳಿದಂತೆ ನೀ ಮಾಡ್ತೀಯ ಅಷ್ಟೇ, ನಿನ್ನ ತಲೆಗೆ ಬಂದಂತೆ ನೀ ಮಾಡ್ತೀಯ. ಹಾಗೆ ಮಾಡಬಾರದು. ಹೇಗೆ ಮಾಡಬೇಕು? ಶಾಸ್ತ್ರ ವಿಧಿಯನ್ನ ಅನುಸರಿಸಿ ಮಾಡಬೇಕು. ಅದನ್ನ ಉತ್ಸೃಜ್ಯ ಬಿಟ್ಟು ಹೇಗಂದಂಗೆ ಮಾಡಿದ್ರೆ ನಾನು ಕೇಳಲ್ಲ. ಹಾಗೆ ನೀವು ಮಾಡಿದರೂ ಕೂಡ ಅದಕ್ಕೆ ಏನು ವಾಸ್ತವಿಕವಾಗಿ ಫಲ ಇದೆಯೋ, ಆ ಕರ್ಮಕ್ಕೆ ಏನು ಫಲ? ನಿಷ್ಕಾಮ ಕರ್ಮಕ್ಕೆ ಬೇರೆ ಏನೂ ಇಲ್ಲ, ಅಪರೋಕ್ಷ ಜ್ಞಾನವೇ ನಿಷ್ಕಾಮ ಕರ್ಮಕ್ಕೆ ಇರುವ ಫಲ. ನ ಸಹ ಸಿದ್ಧಿಂ ಅವಾಪ್ನೋತಿ, ಆ ಕರ್ಮದ ಸಿದ್ಧಿ ಅರ್ಥಾತ್ ಅಪರೋಕ್ಷ ಜ್ಞಾನವೆಂಬ ಫಲ ಏನಿದೆ ಅದನ್ನ ಆತ ಪಡೆಯಲ್ಲ. ಅಷ್ಟೇ ಅಲ್ಲ, ನ ಸುಖಂ ನ ಪರಾಂಗತಿ, ಐಹಿಕವಾಗಿಯೂ ಅವನು ಸುಖವಾಗಿರಲ್ಲ, ಪಾರತ್ರಿಕವಾಗಿಯೂ ಅವನು ಸುಖವಾಗಿರಲ್ಲ. ಏನೇ ಕೆಲಸವನ್ನು ಮಾಡಿದರೂ ಕೂಡ ಶಾಸ್ತ್ರವನ್ನ, ಶಾಸ್ತ್ರದ ವಿಧಿಯನ್ನ ಬಿಟ್ಟು ಯಾವತ್ತೂ ಕೂಡ ಮಾಡತಕ್ಕದ್ದಲ್ಲ. ಯಾಕೆ ಹಾಗೆ ಹೇಳ್ತಾನೆ? ಈ ಶ್ಲೋಕ ಎಲ್ಲಾ ವರ್ಗದವರಿಗೂ ಕೂಡ ಅನ್ವಯವಾಗುವ ಶ್ಲೋಕ. ಏನಂತ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಅರ್ಜುನ, ಇದು ಮಾಡಬೇಕು, ಇದು ಮಾಡಬಾರದು, ಈ ವಿಭಾಗವನ್ನು ನೀನು ಯಾವ ಮಾನದಂಡದಿಂದ ತಿಳ್ಕೋಬೇಕು ಅಂತಂದರೆ ಶಾಸ್ತ್ರ ಅನ್ನೋ ಮಾನದಂಡದಿಂದ ತಿಳ್ಕೋಬೇಕು. ಯಾವುದು ಶಾಸ್ತ್ರ? ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂಚ ಭಾರತಂ ಮೂಲರಾಮಾಯಣಂ ಚೈವ ಶಾಸ್ತ್ರವಿತ್ಯಧೀಯತೆ. 7 ಅಂಶಗಳಿದ್ದಾವೆ ಅಥವಾ 7 ಪದಾರ್ಥಗಳು. ಯಾವುದು? ಋಗ್, ಯಜುಸ್, ಸಾಮ, ಅಥರ್ವ, 4 ವೇದ, ಆಮೇಲೆ ಮೂಲ ರಾಮಾಯಣ, ಪಂಚರಾತ್ರ, ಮಹಾಭಾರತ. ಈ 7 ಅಂಶಗಳನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಇದು ಕಾರ್ಯ, ಇದು ಅಕಾರ್ಯ ಅಂತ ಹೇಳಿ ನಿರ್ಣಯ ಮಾಡಬೇಕು. ಇದನ್ನ ನೋಡೇನೆ ಧರ್ಮಶಾಸ್ತ್ರ ಅಂತ ಬಂದದ್ದು. ಧರ್ಮಶಾಸ್ತ್ರ ಅಂದ್ರೆ ಅದೇನೋ ಇದಕ್ಕೆ ಸಂಬಂಧಪಡದ ಏನೋ ಹೊಸದಾದ ಏಲಿಯನ್ ಶಾಸ್ತ್ರ ಅಲ್ಲ.
ಈ ಏಳನ್ನು ಅವಲಂಬಿಸಿ ಬಂದಂತಹ ಸಂಗ್ರಹಿಸಿಕೊಟ್ಟಂತಹ ಶಾಸ್ತ್ರವೇ ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರವೇ ವೇದಶಾಸ್ತ್ರಗಳೇನೆ ಇದು ಕಾರ್ಯ ಇದು ಅಕಾರ್ಯ ಅನ್ನೋದನ್ನು ನಿರ್ಣಯವನ್ನು ಮಾಡಲಿಕ್ಕೆ ಇರುವಂತಹ ಮಾನದಂಡ. ಆದ್ದರಿಂದ ಅರ್ಜುನ ಅಥವಾ ಅರ್ಜುನನ್ನು ಉದ್ದೇಶಿಸಿ ಇಡೀ ಜಗತ್ತಿಗೆ ಪರಮಾತ್ಮ ಹೇಳ್ತಾ ಇರೋದೇನು? ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ, ಅಲ್ಲಿ ಏನು ಹೇಳಿದ್ದಾರೆ ಅಂತ ನೀನು ತಿಳ್ಕೊಂಡು ಕರ್ಮಕರ್ತು ವಿಹಾರಹಸಿ, ಏನು ಕೆಲಸವನ್ನ ಮಾಡಕ್ ಹೊರಟಿದ್ದೀಯೋ ಅದನ್ನು ಮಾಡೋದಾಗು. ಅಂದ್ರೆ ಏನು ತಿಳಿಸ್ತಾ ಇರೋದು? ಒಂದು ಪ್ರಕೃತಕ್ಕೆ ಸಂಗತವೂ ಹೌದು. ನಾ ಯುದ್ಧ ಮಾಡೋದು ತಪ್ಪು, ನಾನು ಯಾಕೆ ಮಾಡಬೇಕು, ಬಂಧುಗಳನ್ನು ಕೊಲ್ಲಬೇಕಾಗತ್ತೆ, ಹಾಗೆ ಹೀಗೆ ಅಂತ ನೂರಾರು ಕಾರಣಗಳನ್ನ ಕೊಟ್ಟು ಕಡೆಗೆ ಅಂದಿದ್ದೇನು? ಈ ಯುದ್ಧವು ಅಕರ್ತವ್ಯ ಅಂತಂದಿದ್ದ, ಮಾಡತಕ್ಕದ್ದಲ್ಲ ಅಂತಂದಿದ್ದ. ಅದಕ್ಕೆ ದೇವರ ಕಡೆಗೆ ಉತ್ತರ ಕೊಟ್ಟಿದ್ದೇನು? ಇದು ಮಾಡಬೇಕು, ಇದು ಮಾಡಬಾರದು ಅನ್ನೋದಕ್ಕೆ ನಿನ್ನ ಮನಸ್ಸಲ್ಲ ಮುಖ್ಯ, ಶಾಸ್ತ್ರ ಪ್ರಮಾಣ ಮುಖ್ಯ. ಅಲ್ಲಿ ಏನು ಹೇಳ್ತಾ ಇದೆ ಅದನ್ನ ನೋಡ್ಕೋ. ಅಲ್ಲಿ ನೀನು ಮಾಡ್ತಾ ಇರೋದು ಏನಿದೆಯಲ್ಲ, ಯುದ್ಧ ಬಿಟ್ಟು ಬಿಲ್ಲುಬಾಣ ಜಾರಿಸ್ಬಿಟ್ಟು ತಲೆ ಕೈ ಹೊತ್ಕೊಂಡು ಏನು ಕೂತ್ಕೊಂಡಿದ್ದಾರೆ, ಇದನ್ನು ಮಾಡಬೇಕು ಅಂತ ಹೇಳಿದ್ಯಾ? ಅಲ್ಲಿ ಇಲ್ಲ. ಹೇಳಿರೋದೇನು? ಧರ್ಮಶಾಸ್ತ್ರದಲ್ಲಿ ನಾರಾಯಣ ತ್ವಿಟ್ ತದರ್ಭಂತ ನಿಗ್ರಹಂ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ, ಇದನ್ನು ಹೇಳಿರೋದು. ಆದ್ದರಿಂದ ಯುದ್ಧವನ್ನು ನಾನು ಮಾಡಲಾರೆ ಅಂತ ನೀನಂದ್ರೆ ಅದು ಶಾಸ್ತ್ರದಲ್ಲಿ ಅಕರ್ತವ್ಯ ಅಂತ ಹೇಳಿದ್ದಾರೆ, ಅದು ನೀ ಮಾಡತಕ್ಕದ್ದಲ್ಲ. ಮತ್ತೇನ್ ಮಾಡಬೇಕು? ತಸ್ಮಾತ್ ಯುದ್ಧಸ್ವ ಭಾರತ. ಯಾಕೆ? ಶಾಸ್ತ್ರ ಪ್ರಮಾಣ ಹಾಗೆ ಹೇಳ್ತಾ ಇದೆ. ನಾವೆಲ್ಲರೂ ಕೂಡ ಹೆಚ್ಚು ಪುರಾಣಗಳನ್ನು ಕೇಳಿರ್ತೀವಿ, ಮಹಾಭಾರತ ಕೇಳಿರ್ತೀವಿ, ಪಂಚರಾತ್ರವನ್ನು ಕೂಡ, ವಿಷ್ಣು ರಹಸ್ಯ ಮುಂತಾದವುಗಳನ್ನು ಕೂಡ ಕೇಳಿರ್ತೀವಿ. ಆದರೆ ವಿಶೇಷವಾಗಿ ನಾವು ಯಾವುದನ್ನು ತಿಳ್ಕೋಬೇಕಾಗತ್ತೆ? ಧರ್ಮ ಸೂಕ್ಷ್ಮಗಳು, ಧರ್ಮ ರಹಸ್ಯಗಳು. ಯಾಕಂದ್ರೆ ದಿನನಿತ್ಯದ ಆಚರಣೆಯಲ್ಲಿರುವಂತಹ ಅಂಶ ಅದು. ಪರಮಾತ್ಮನ ಕಥೆ ಕೇಳಬೇಕು. ಅವಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಎಲ್ಲ ಸರಿ, ಹೌದು. ಆ ಪರಮಾತ್ಮನ ಕಥೆಯನ್ನ ನಾವು ಮನಸ್ಸಿನಲ್ಲಿ ರೂಢಿಸಿಕೊಂಡು ಮಾಡಬೇಕಾದ ಕರ್ಮಯೋಗನೇ ಅಲ್ಲ. ಅಲ್ಲಿ ಮತ್ತೆ ವಿಧಿವಿಧಾನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೇಳ್ಕೊಟ್ಟಿದ್ದಾರೆ ಆಚಾರ್ಯ ಅಚ್ಯುತಾನಂದ ಗೋವಿಂದ ಅಂತ ಹೇಳಿ ಪುನಃ ಅಲ್ಲೇ ತಪ್ಪಾಗೆ ಮಾಡಿ ಗೋವಿಂದಾನಣ ಅಂತಂದ್ರೆ ಹೇಗೆ ಸರಿ ಹೋಗುತ್ತೆ? ಸೈಕಲ್ ಅಲ್ಲಿ ಯಾರು ಹೊಡೆಯಕ್ಕೆ ಬರ್ತಾರಲ್ಲ ಅವ್ರು ಆ ಕಡೆ ಈ ಕಡೆ ಎಡಚಕ್ರ ಹಾಕೊಡ್ತಾರೆ ಹೊಡಿ ಅಂತ ಹೇಳಿ. ಕಡೆ ತನಕನೂ ಹಾಗೆ ಹೊಡಿತಾ ಇತ್ತು ಸೈಕಲ್. ಪ್ರಯತ್ನ ಪಡ್ಬೇಕಲ್ಲ. ಆ ಎರಡು ಚಕ್ರ ಸ್ವಲ್ಪ ಬಗ್ಸಿ ಆಗುತ್ತೋ ಇಲ್ವೋ ನೋಡಿ, ಕಡೆಗೆ ಅವೆರಡೂ ಕೂಡ ತೆಗೆದು ಎರಡೇ ಚಕ್ರದನ್ನ ಹೊಡಿಬಹುದು. ಈ ಒಂದು ನಿಟ್ಟಿನಲ್ಲಿ ಹೋಗ್ಲಿ ಅಂತ ತಾನೇ ಅವಾಗ ಎರಡು ಚಕ್ರ ಆ ಕಡೆ ಈ ಕಡೆ ಹಾಕಿರ್ತಾರೆ. ಹಾಗೆ ನಮಗೆಲ್ಲ ಏನು ಕೊಟ್ಟಿದ್ದಾರಲ್ಲ ಸ್ಟೆಪ್ನಿ ತರ, ಅಥವಾ ಏನೇ ಮಾಡಿದ್ರು ಅದನ್ನು ಹೇಳಲೇಬೇಕು ಕಡೆಗೆ, ಅದು ಬೇರೆ ವಿಷಯ. ಏನಂತ? ಅಚ್ಯುತಾನಂದ ಗೋವಿಂದ ಯಾತಕ್ಕೆ ಹೇಳ್ತೀವಿ? ಅಚ್ಯುತ ಏನೇ ಚ್ಯುತವಾಗಿದ್ರು ಸ್ವಾಮಿ ನೀನು ಅದನ್ನ ಪೂರ್ಣಗೊಳಿಸು. ಮಾಡೋದೇನೋ ಹರ್ಕ ಮುರ್ಕ ಅಲ್ಪ ಸ್ವಲ್ಪ ಮಾಡಿರ್ತೀವಿ, ಇದನ್ನ ಅನಂತ ಮಾಡಿಕೋ. ಏನ್ ಮಾಡಿರ್ತೀವೋ ಮಾಡೋವಾಗ ಅದ್ರ ಹಿನ್ನೆಲೆ ನಮ್ಗೆ ಯಾವ ಜ್ಞಾನ ಇರಲ್ಲ. ಅದಕ್ಕೋಸ್ಕರವಾಗಿ ವೇದಶಾಸ್ತ್ರ ಪ್ರತಿಪಾದ್ಯ ನೀನು ಆ ಕರ್ಮ ಸ್ವೀಕಾರ ಮಾಡುವಾಗ ಅದರ ಹಿನ್ನೆಲೆಯಲ್ಲಿ ಆ ಜ್ಞಾನವನ್ನು ನೀನೇ ತುಂಬಿಕೊಂಡು ಈ ಮಾಡಿದ ಅಲ್ಪ ಸ್ವಲ್ಪ ಕರ್ಮವನ್ನ ನೀನು ನಿನ್ನ ಮನಸ್ಸಿಗೆ ತಗೊಂಡು ನಮ್ಗೆ ಅನುಗ್ರಹ ಮಾಡುವ ಅಭಿಪ್ರಾಯದಲ್ಲಿ ಆ ಮಂತ್ರ ಇದೆ. ಇದೆಲ್ಲ ಬಿಡು ಅಂತ ಹೇಳಿ ನೀನೇ ಎಲ್ಲ ಹಚ್ಕೋ, ನಾನೇನು ಮಾಡಲ್ಲ, ಏನು ಗೋವಿಂದ ನೀನು ಆಗಿದೆಯಲ್ಲ ಶ್ರೀಮಂತ ಗೋವಿಂದ ಅಂತ ಹೇಳಿ ಅದಕ್ಕೂ ಕೂಡ ಇದಕ್ಕೋಸ್ಕರ ಕೊಟ್ಟಿದ್ದಲ್ಲ. ಯಾತಕ್ಕೆ ಕೊಟ್ಟಿರೋದು? ಒಂದಲ್ಲ ಒಂದು ಅಂಶವನ್ನ ನಮ್ಮ ಮನಸ್ಸಿನಲ್ಲಿ ಹೊಸದಾದದ್ದನ್ನು ತಂದುಕೊಳ್ಳಿ. ಅಷ್ಟು ತಂದುಕೊಂಡ್ರೂ ಕೂಡ ಅವರನ್ನು ಪೂರ್ಣ ತಿಳಿಲಿಕ್ಕಾಗಲ್ಲ. ಅಂತ ಅಪರಿಮೇಯನಾದ ಅಪ್ರಮೇಯನಾದ ವಸ್ತು ಇದ್ದಾನೆ ಅನ್ನೋ ಭಕ್ತ್ಯುದ್ರೇಕ ಮೂಡ್ಲಿ ಅಂತ ಆ ಮಂತ್ರಗಳೆಲ್ಲ ನಮಗೆ ಕೊಟ್ಟಿದ್ದು, ಬಳಸ್ತಾ ಇರೋದು ಯಾತಕ್ಕೂ. ಆದ್ದರಿಂದ ನಾವೆಲ್ಲರೂ ಕೂಡ ಅನೇಕ ಕಥಾನಕಗಳನ್ನ ತದ್ವಾರ ಧರ್ಮಗಳನ್ನು ಕೂಡ ತಿಳಿದಿದ್ದರು. ವಿಶೇಷವಾಗಿ ಇದನ್ನ ಧರ್ಮಶಾಸ್ತ್ರಗಳನ್ನ ವಿಧಿವಿಧಾನವನ್ನು ನಾವು ತಿಳ್ಕೋಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ಇದು ಕಾರ್ಯ ಇದು ಅಕಾರ್ಯ ಅಂತ ವ್ಯವಸ್ಥೆ ಮಾಡ್ಕೋಬೇಕು. ಎಷ್ಟೋ ಬಾರಿ ಇಲ್ಲೇನೆ ಎಡವು ಬಿಡ್ತಾರೆ. ಆಪದ್ಧರ್ಮ ಸಂಪದ್ಧರ್ಮ ಅಂದ್ಕೊಂಡು ಎಲ್ಲೆಲ್ಲೋ ಏನೇನೋ ನಮ್ಮ ಮನಸ್ಸಿಗೆ ತಕ್ಕಂತೆ ವಿಚಾರಗಳನ್ನ ಮಾಡಿ ಕೆಲಸವನ್ನೂ ಕೂಡ ಮಾಡೋದು ಆಗಿಬಿಡುತ್ತೆ. ಅದಾಗಬಾರದಲ್ಲ. ಆಪದ್ಧರ್ಮ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಸನಾತನ ಧರ್ಮ ಅಂತ ಕರೆಯೋದೇ ಆ ಕಾರಣಕ್ಕೆ. ನಮ್ಮಲ್ಲಿ ಎಲ್ಲಾ ಕಾಲಕ್ಕೂ ಕೂಡ
ಹೊಂದಾಣಿಕೆ ಆಗೋದು ಅನ್ನೋ ಅರ್ಥದಲ್ಲ, ಎಲ್ಲಾ ಕಾಲದಲ್ಲೂ ಕೂಡ ಭಗವಂತನಿಗೆ ಪ್ರಿಯವಾಗುವಂತಹ ಅಂಶಗಳನ್ನು ನೀವು ಹೇಗೆ ಮಾಡಬಹುದು ಅಂತ ತೋರಿಸಿದ ಧರ್ಮ ಸನಾತನ ಧರ್ಮ ಇದು. ಮಹಾಭಾರತದಲ್ಲಿ ಕಥಾನಕಗಳ ಮೂಲಕ ಹೇಳಿದ್ದಾರೆ. ಆ ಕಥೆಯನ್ನು ಕೇಳುವಾಗ ಆ ಕಥೆಯಲ್ಲೇ ಮನಸ್ಸೋಗಿ ಧರ್ಮದ ಅಂಶದಲ್ಲಿ ನಮ್ಮ ಮನಸ್ಸು ಸ್ವಲ್ಪ ಕುಂಠಿತ ಆಗೋದು ಸಾಧ್ಯತೆ ಇರುತ್ತೆ. ಆಗತ್ತೇನೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಈ ಧರ್ಮಶಾಸ್ತ್ರಗಳು ವಿಧಿವಿಧಾನವನ್ನೇ ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ ಅಲ್ಲ. ಹೇಳಿದರೆ ಯಾವ ಆಚಾರ್ಯ ಹೇಳಲ್ಲ. ಯಾಕೆ ಹೇಳಲ್ಲ? ಯಾರು ಕೇಳಲ್ಲ, ಅದಕ್ಕೆ ಕೇಳಲ್ಲ ಅಷ್ಟೇ. ಇಲ್ಲಿ ಪರಮಾತ್ಮ ವಿಶೇಷವಾಗಿ ಹೇಳ್ತಾನೆ ಏನಂತ, ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ. ಏನು ಹೇಳಿದೆ ಅನ್ನೋದನ್ನು ನೀನು ತಿಳ್ಕೊಂಡು ಕರ್ಮಕರ್ತು ವಿಹಾರಕಸಿ. ಯಾವುದು ಧರ್ಮ, ಯಾವುದು ಸಂಪತ್ ಧರ್ಮ, ಯಾವುದು ಆಪತ್ ಧರ್ಮ, ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬಾರದು, ಯಾವುದನ್ನು ಯಾವ ಕಾಲದಲ್ಲಿ ಮಾಡಿದ್ರೆ ನಮಗೆ ಹಿತ, ಅದೇ ಕೆಲಸವನ್ನೇ ಬೇರೆ ಕಾಲದಲ್ಲಿ ಮಾಡಿದ್ರೆ ಅಹಿತ, ಇವೆಲ್ಲ ಹೇಳಿದ್ದಾರೆ. ಹೆವಿ ಡೀಟೇಲಿಂಗ್ ಅಂತಾರಲ್ಲ, ಅದಿದೆ ಶಾಸ್ತ್ರದಲ್ಲಿ. ಇದಕ್ಕೇನು ಬೇಕು? ಒಂದೇ ಒಂದು ಮಾನಸಿಕ ಸ್ಥೈರ್ಯ, ಅರ್ಥಾತ್ ಮನೋದೌರ್ಬಲ್ಯವನ್ನು ನಾವು ಬಿಡಬೇಕಷ್ಟೇ. ಆಗಲೇ ಹೇಳಿದ್ರೆ ಸೋಂಬೇರಿತನ, ಮಾನಸಿಕ ಸೋಂಬೇರಿತನ ಬಿಡಬೇಕಷ್ಟೇ. ದೇವರು ಅದನ್ನು ಹೇಳ್ತಾ ಇದ್ದಾನೆ. ಸಾತ್ವಿಕರಿಗೆ ಅದನ್ನ ಪರಮಾತ್ಮ ಕೊಟ್ಟಿರ್ತಾನೆ. ಇವರು ಅದನ್ನ ಜ್ವಲನ ಮಾಡ್ಕೋಬೇಕು. ಇರೋ ಬೆಂಕಿಗೆ ಹೆಂಗೆ ಸುತ್ತಮುತ್ತ ಕಟ್ಟಿಗೆಯನ್ನು ಹಾಕಿ ಬೀಸಿ ಜ್ವಲಂತವನ್ನಾಗಿ ಮಾಡಬೇಕು, ಹಾಗೆ ಸಾತ್ವಿಕರಿಗೆ ಆ ಶಕ್ತಿಯನ್ನ ಪರಮಾತ್ಮ ಕೊಟ್ಟಿರ್ತಾನೆ. ಇವನು ಅದನ್ನೇನು ಮಾಡಬೇಕು? ಬೀಜದಂತಿರೋದಕ್ಕೆ ನೀರೆರೆದು ಹೆಮ್ಮರವಾಗಿ ಮಾಡ್ಕೋಬೇಕು. ಆದ್ದರಿಂದ ಶಾಸ್ತ್ರ ವಿಧಾನವನ್ನ ತಿಳಿದು ಸರಿ ತಪ್ಪುಗಳನ್ನ ಅರಿತು ಕೆಲಸವನ್ನ ಮಾಡು. ಸರಿಯಾದಂತಹ ಕೆಲಸಕ್ಕೆ ಮೋಕ್ಷಾದಿ ಪುರುಷಾರ್ಥವೇ, ಕೆಟ್ಟ ಕೆಲಸಕ್ಕೆ ನಿಬಂಧಾಯ ಆಸುರಿ ಮತ, ಆ ದೌಷ್ಟ್ಯವೇ ಅವರ ನರಕಾದಿ ಪಾತನಕ್ಕೆ ಕಾರಣವಾಗುತ್ತೆ ಅಂತ ಪರಮಾತ್ಮ ಇಷ್ಟೆಲ್ಲ ತಿಳಿಸಿ ಕಡೆಗೆ ಅಂದಿದ್ದೇನೆ, ಅರ್ಜುನ ನೀ ಮಾಡ್ತಿರೋದು ಸರಿ ಇದೆ, ಯುದ್ಧ ಮಾಡ್ತಾ ಇರೋದು ಸರಿಯಾಗಿದೆ, ಆದ್ದರಿಂದ ಯುದ್ಧ ಮಾಡು. ಈಗ ಪರಮಾತ್ಮ ಎಲ್ಲಿಂದ ಶುರು ಮಾಡಿದ್ನೋ ಪುನಃ ಅಲ್ಲಿಗೆ ತಂದು ನಿಲ್ಲಿಸಿದಾಗ ಮುಂದೆ ಅರ್ಜುನರು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ, ಅದನ್ನು ಬಹಳ ಸ್ವಾರಸ್ಯವಾದ ಪ್ರಶ್ನೆಯನ್ನು ಮಾಡ್ತಾರೆ ಮುಂದೆ. ಅದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ ಸಂಪೂರ್ಣಂ ಮಧ್ವಾಂತರವಿದು. ಶ್ರೀಕೃಷ್ಣಾರ್ಪಣಮಸ್ತು.